We are studying about the excellencies of the superiority of our Lord Jesus Christ from the Epistle of Hebrews. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠತೆಯ ಕುರಿತಾಗಿ ಅಧ್ಯಯನ ಮಾಡುತ್ತಿದ್ದೇವೆ. In case if there's anyone joined newly, we looked at Jesus Christ is greater than all the Old Testament prophets, the angels, Moses, Aaron, and anything that the Judaism has to offer. Our Lord is superior to all of that. ಯಾರಾದರೂ ಹೊಸದಾಗಿ ಅಧ್ಯಯನಕ್ಕೆ ಕೂಡಿ ಬಂದಿರುವುದಾದರೆ ಅವರ ಅನುಕೂಲಕ್ಕಾಗಿ ನಾನು ಹೇಳುವುದೇನೆಂದರೆ, ನಾವು ನೋಡಿಕೊಂಡೆವು ಏನೆಂದರೆ ಯೇಸು ಕ್ರಿಸ್ತನು ಆತನು ಹಳೆಯ ಒಡಂಬಡಿಕೆ ಎಲ್ಲಾ ಪ್ರವಾದಿಗಳಿಗಿಂತಲೂ ಮತ್ತು ದೇವದೂತರಿಗಿಂತಲೂ ಮತ್ತು ಎಲ್ಲ ಪ್ಲೀಸ್ ರಿಪೀಟ್ ಅಂಕಲ್ ಲಾಸ್ಟ್. Moses and Aaron, ಮೋಶೆ ಮತ್ತು ಆರೋನ ಇವರೆಲ್ಲರಿಗಿಂತಲೂ ಶ್ರೇಷ್ಠನು ಎಂಬುದಾಗಿ ನಾವು ನೋಡಿಕೊಂಡೆವು. and we started chapter 6 last week. ಕಳೆದ ವಾರ ನಾವು 6ನೇ ಅಧ್ಯಾಯವನ್ನ ಪ್ರಾರಂಭಿಸಿದೆವು. This is one of the most difficult scripture passages in the New Testament to completely understand. ಇದು ಹೊಸ ಒಡಂಬಡಿಕೆಯಲ್ಲಿ ಸ್ವಲ್ಪ ಕಠಿಣವಾದಂತಹ ಅರ್ಥ ಮಾಡಿಕೊಳ್ಳಲು ಕಠಿಣವಾದಂತಹ ವಾಕ್ಯ ಭಾಗವಾಗಿದೆ. Like all the scripture, there is learning and warning. ದೇವರ ಇತರ ವಾಕ್ಯಗಳ ರೀತಿಯಲ್ಲಿ ಅಲ್ಲಿ ಎಚ್ಚರಿಕೆ ಮಾತುಗಳಿದೆ ಮತ್ತು ನಾವು ಕಲಿಯಬೇಕಾದಂತ ಕೆಲವು ಪಾಠಗಳುಂಟು. Already in chapter 5, the author mentioned that some of them are dull of hearing. 5ನೇ ಅಧ್ಯಾಯದಲ್ಲಿ ಈ ಪತ್ರಿಕೆಯ ಬರಹಗಾರನು ಈಗಾಗಲೇ ನಮಗೆ ತಿಳಿಸಿದನು ಏನೆಂದರೆ ಅವರಲ್ಲಿ ಕೆಲವರು ಕೇಳಿಸಿಕೊಳ್ಳುವುದರಲ್ಲಿ ಅವರು ಸ್ವಲ್ಪ ಕಷ್ಟಕರವಾಗಿದೆ ಅಥವಾ ನಿಧಾನವಾಗಿದ್ದಾರೆ. Okay. And also we saw that they're still babes when they should have been teachers by now. ಮತ್ತು ಅವರಲ್ಲಿ ಅನೇಕರು ಇನ್ನೂ ಹಸುಗೂಸುಗಳಾಗಿದ್ದಾರೆ, ನಿಮ್ಮಲ್ಲಿ ಈಗಾಗಲೇ ಅನೇಕರು ಬೋಧಕರಾಗಿರಬೇಕಾಗಿತ್ತು ಎಂಬುದಾಗಿ ಆತನು ಹೇಳುತ್ತಾನೆ. So when we started chapter 6, the author is telling you just need to leave the elementary doctrines of Christ and move on. 6ನೇ ಅಧ್ಯಾಯಕ್ಕೆ ಬರುವಾಗ ಈ ಪತ್ರಿಕೆ ಬರಹಗಾರನು ಹೇಳುತ್ತಿದ್ದಾನೆ, ನೀವು ಕ್ರಿಸ್ತ ನಂಬಿಕೆಯ ಆ ಮೂಲಭೂತವಾದಂತಹ ಬೋಧನೆಗಳನ್ನ ಬಿಟ್ಟು ಅದನ್ನ ಮುಂದಕ್ಕೆ ನೀವು ಹೋಗಬೇಕು ಎಂಬುದಾಗಿ ಆತನು ಹೇಳುತ್ತಾನೆ. It is not telling neglect the basic teachings about Jesus Christ. This is referring to the Old Testament prophecies about the Lord Jesus Christ. ಅದರ ಅರ್ಥ ನೀವು ಆ ಮೂಲಭೂತವಾದಂತಹ ಬೋಧನೆಗಳನ್ನ ಮರೆತು ಬಿಡಬೇಕು ಅಥವಾ ಅಲ್ಲಗಳೆಯಬೇಕು ಎಂಬುದಾಗಿ ಅಲ್ಲ, ಬದಲಾಗಿ ಯೇಸು ಕ್ರಿಸ್ತನ ಕುರಿತಾದಂತಹ ಹಳೆಯ ಒಡಂಬಡಿಕೆಯ ಬೋಧನೆಗಳನ್ನ ನಾವು ಬಿಟ್ಟು ಮುಂದಕ್ಕೆ ಹೋಗಬೇಕು ಎಂಬುದಾಗಿ ಹೇಳುತ್ತಿದ್ದಾನೆ. Leaving doesn't mean abandoning, but advance to a higher level of taking solid food. ಬಿಟ್ಟು ಮುಂದಕ್ಕೆ ಹೋಗುವುದು ಎಂಬುದಾಗಿ ಹೇಳುವಾಗ ಆ ವಿಷಯವನ್ನ ನಾವು ಸಂಪೂರ್ಣವಾಗಿ ತ್ಯಜಿಸಿ ಬಿಡುವುದು ಎಂಬುದಾಗಿ ಅಲ್ಲ, ಬದಲಾಗಿ ಮುಂದುವರಿಯುವಂತದ್ದು ಮತ್ತು ಕಠಿಣವಾದಂತಹ ಆಹಾರವನ್ನ ತೆಗೆದುಕೊಳ್ಳುವುದಕ್ಕೆ ಸಮಾನವಾಗಿದೆ. And Old Testament is the foundation. It is being fulfilled in the New Testament. So we need to advance in maturity, is telling the readers. ಮತ್ತು ಹಳೆಯ ಒಡಂಬಡಿಕೆ ಅದು ಅಸ್ತಿವಾರವಾಗಿದೆ, ಹೊಸ ಒಡಂಬಡಿಕೆ ಅದು ಮುಂದುವರಿಯುವ ಭಾಗವಾಗಿದೆ. ಆದ್ದರಿಂದ ನಾವು ಮುಂದುವರೆದು ಹೊಸ ಒಡಂಬಡಿಕೆಯ ಆ ಒಂದು ಅಧ್ಯಯನದಲ್ಲಿ ಮುಂದುವರಿಯಬೇಕೆಂಬುದಾಗಿ ಅದನ್ನು ಹೇಳುತ್ತಾನೆ. In verse 1 and 2 we saw some of the things which is actually the Old Testament. 1 ಮತ್ತು 2ನೇ ವಚನದಲ್ಲಿ ನಾವು ಹಳೆಯ ಒಡಂಬಡಿಕೆಯ ವಿಷಯಗಳು ಯಾವುದು ಎಂಬುದಾಗಿ ಅಲ್ಲಿ ನೋಡಿಕೊಂಡೆವು. And that is all leading to the Lord Jesus Christ. The Lord has come, now you know him and advance in that knowledge. ಅವೆಲ್ಲವುಗಳು ಯೇಸು ಕ್ರಿಸ್ತನ ಕಡೆಗೆ ನಡೆಸುವಂತಹವುಗಳಾಗಿದ್ದವು. ಈಗ ಯೇಸು ಕ್ರಿಸ್ತನು ಬಂದನು, ಈಗ ನೀವು ಜ್ಞಾನ ಪ್ರಕಾಶದಲ್ಲಿ ಮುಂದುವರಿಯಬೇಕೆಂಬುದಾಗಿ ಹೇಳುತ್ತಾನೆ. And verse 4 to 6 he mentioned some of the privileges a group of people had and then what they did to that. 4ರಿಂದ 6ನೇ ವಚನಗಳವರೆಗೆ ನಾವು ಓದುವಾಗ ಅಲ್ಲಿ ಕೆಲವು ಗುಂಪಿನ ಜನರಿಗೆ ಇದ್ದಂತಹ ಸೌಭಾಗ್ಯ ಆಶೀರ್ವಾದಗಳನ್ನ ನಾವು ನೋಡುತ್ತೇವೆ. ಆದರೆ ಅವರು ಆಶೀರ್ವಾದಗಳನ್ನ ಹೇಗೆ ತಿರಸ್ಕರಿಸಿದರು ಎಂಬುದಾಗಿ ಕೂಡ ನೋಡುತ್ತೇವೆ. We looked at 2 of those privileges. ಅವರಿಗಿದ್ದಂತಹ 2 ಆಶೀರ್ವಾದಗಳು ಯಾವುದು ಎಂಬುದಾಗಿ ನಾವು ನೋಡಿಕೊಂಡೆವು. ಅವಕಾಶಗಳು, what do you say privilege? Privilege is not the, they had the privilege.
ಅವಕಾಶಗಳ No, it's an opportunity. Avakasha means opportunity. Yeah. Ashirvada can be. Okay. The first thing we saw, they were enlightened. ಮೊದಲನೇದಾಗಿ ಅವರು verse 4. 4ನೇ ವಚನ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ. Okay. So enlightened means they received the knowledge of the truth. ಜ್ಞಾನ ಪ್ರಕಾಶ ಎಂಬುದಾಗಿ ಹೇಳುವಾಗ ಸತ್ಯದ ಕುರಿತಾದಂತಹ ಜ್ಞಾನವನ್ನ ಅವರು ಹೊಂದಿದ್ದರು. In other words, they heard the gospel very clearly. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಅವರು ಸುವಾರ್ತೆಯನ್ನ ಸ್ಪಷ್ಟವಾಗಿ ಕೇಳಿಸಿಕೊಂಡಿದ್ದರು. You remember Herod, Agrippa, Felix, all of those people heard the gospel when Paul was on trial. ನಾವು ಕೇಳಿಸಿಕೊಳ್ಳುವಾಗ ಪೌಲನನ್ನ ನ್ಯಾಯ ವಿಚಾರಣೆ ಮಾಡುವಾಗ ಹೆರೋದ, ಅಗ್ರಿಪ ಮತ್ತು ಫೆಲಿಕ್ಸ್ ಇವರೆಲ್ಲರೂ ದೇವರ ಸುವಾರ್ತೆಯನ್ನ ಆತನ ಬಾಯಿಂದ ಕೇಳಿದ್ದರು. Secondly, they tasted the heavenly gift. ಮತ್ತು ಪರಲೋಕದ ದಾನಗಳನ್ನ ಅಥವಾ ಪರಲೋಕದ ವರಗಳನ್ನ ರುಚಿ ನೋಡಿ. Sorry, uncle. They have tasted the heavenly gift. ಪರಲೋಕದ ದಾನದ ರುಚಿಯನ್ನ ಅವರು ನೋಡಿದರು. Now, tasting is not same as eating. ರುಚಿ ನೋಡುವುದು ಎಂಬುದಾಗಿ ಹೇಳುವಾಗ ಅದು ತಿನ್ನುವುದಕ್ಕೆ ಸಮಾನವಲ್ಲ. The Lord Jesus Christ was given wine mixed with gall at the cross. He tasted, but he didn't take it in. ನಾವು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಾಗ ಆತನಿಗೆ ಹುಳಿ ಮತ್ತು ಕಹಿ ಬೆರೆಸಿದಂತಹ ದ್ರಾಕ್ಷಾರಸವನ್ನ ರುಚಿ ನೋಡಲಿಕ್ಕೆ ಕೊಟ್ಟರು. ಆತನು ಕುಡಿಯಲಿಲ್ಲ. ಕುಡಿಯಲಿಕ್ಕೆ ಕೊಟ್ಟಿದೆ, ಅದನ್ನ ರುಚಿ ನೋಡಿ ಕುಡಿಯಲಿಲ್ಲ. ಕುಡಿಯಲಿಕ್ಕೆ ಕೊಟ್ಟರು. Yeah. In John 6, the Lord said, you have to eat the flesh of me and you have to drink my blood. Then only you have life. ಯೋಹನ್ನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಹೇಳಿದನು, ನೀವು ನನ್ನ ಮಾಂಸವನ್ನ ತಿಂದು ನನ್ನ ರಕ್ತವನ್ನ ಕುಡಿಯದೆ ಹೋದರೆ ನಿಮಗೆ ಜೀವವಿರುವುದಿಲ್ಲ. You have to take me in. You have to believe. You have to become a born again believer. ನೀವು ನನ್ನನ್ನ ಒಳಗೆ ಸೇರಿಸಿಕೊಳ್ಳಬೇಕು, ನನ್ನನ್ನ ಸೇವಿಸಬೇಕು, ಮತ್ತು ನೀವು ಹೊಸದಾಗಿ ಹುಟ್ಟಿದಂತಹ ವಿಶ್ವಾಸಿ ಆಗಬೇಕು ಎಂಬುದಾಗಿ ಆತನು ಹೇಳಿದನು. Of course, the people who heard the Lord Jesus Christ were offended when the Lord said that. ಮತ್ತು ಯೇಸು ಕ್ರಿಸ್ತನ ಮಾತುಗಳನ್ನ ಕೇಳಿಸಿಕೊಂಡಂತಹ ಅನೇಕರು ಕೋಪಗೊಂಡರು, ಅವರಿಗೆ ಹಿಂಜರಿಕೆ ಉಂಟಾಯಿತು. How can we eat and drink? How can we eat his flesh and drink his blood? ನಾವು ಹೇಗೆ ಈತನ ಮಾಂಸವನ್ನ ತಿಂದು ರಕ್ತವನ್ನ ಕುಡಿಯಬಹುದು ಎಂಬುದಾಗಿ ಹಿಂಜರಿದರು. By the way, it is not talking about the Lord's Supper, okay? ಅದು ಯೇಸು ಕ್ರಿಸ್ತನು ಮಾತನಾಡುತ್ತಿರುವುದು ಕರ್ತನ ಭೋಜನದ ಕುರಿತಾಗಿ ಅಲ್ಲ. Even among us, there are some believers at the worship time, they will quote that and say, we are eating and drinking the body and blood. That is what the Roman Catholics believe. But we don't believe that. He was crucified. He died once for all. ಮತ್ತು ನಮ್ಮಲ್ಲಿಯೂ ಕೂಡ ಅನೇಕರು ಕರ್ತನ ಮೇಜಿಗೆ ಬರುವಾಗ ಅಲ್ಲಿ ಈ ರೀತಿ ಬೋಧನೆ ಮಾಡುತ್ತಾರೆ, ಏನಂದ್ರೆ ನಾವು ಕರ್ತನ ದೇಹ ಮತ್ತು ರಕ್ತವನ್ನ ಕುಡಿಯುತ್ತಿದ್ದೇವೆ ಎಂಬುದಾಗಿ. ಅದು ಹಾಗೆ ಅಲ್ಲ. ಮತ್ತು ರೋಮನ್ ಕೆಥೋಲಿಕ್ ಪಂಗಡದವರು ಕೂಡ ಆ ರೀತಿ ನಂಬುತ್ತಾರೆ. ಅದು ಆ ರೀತಿ ಅಲ್ಲ. ಬದಲಾಗಿ ಯೇಸು ಕ್ರಿಸ್ತನು ಒಂದೇ ಸಾರಿ ಪ್ರಾಣವನ್ನ ಅರ್ಪಿಸಿ ಆತನು ಶಿಲುಬೆ ಮೇಲೆ ಬಲಿಯಾದನು. So tasting is different and eating or taking it in is different. ರುಚಿ ನೋಡುವುದು ಅದು ಬೇರೆ, ಮತ್ತು ಆತನನ್ನ ಸೇವಿಸುವುದು ಅಥವಾ ತಿನ್ನುವುದು ಅಂದರೆ ಅದು ಬೇರೆ. The third statement is they have shared in the Holy Spirit, verse 4. 4ನೇ ವಚನದಲ್ಲಿ ನಾವು ನೋಡುವಾಗ ಅವರಿಗೆ ಕೊಟ್ಟಿದ್ದಂತಹ ಆಶೀರ್ವಾದ 3ನೇದು ಪವಿತ್ರಾತ್ಮನಲ್ಲಿ ಅವರು ಪಾಲನ್ನ ಹೊಂದಿದ್ದರು. Now don't come to conclusion that they were saved. ಇದರ ಅರ್ಥ ಅವರು ರಕ್ಷಣೆ ಹೊಂದಿದ್ದರು ಎಂಬಂತ ತೀರ್ಮಾನಕ್ಕೆ ಬಂದು ಬಿಡಬೇಡಿರಿ. See, taking part in the Holy Spirit doesn't mean that they were indwelt or they were anointed or they were baptized or they were sealed with the Holy Spirit. That's not what it means.
ಪವಿತ್ರಾತ್ಮನಲ್ಲಿ ಪಾಲನ್ನ ಹೊಂದಿದರು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಪವಿತ್ರಾತ್ಮನು ಅವರಲ್ಲಿ ವಾಸಿಸುತ್ತಿದ್ದನು, ಅಥವಾ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಅವರಿಗಾಗಿತ್ತು, ಅಥವಾ ಪವಿತ್ರಾತ್ಮನ ಅಭಿಷೇಕವಾಗಿತ್ತು, ಅಥವಾ ಪವಿತ್ರಾತ್ಮನಿಂದ ಅವರು ಮುದ್ರಿಸಲ್ಪಟ್ಟಿದ್ದರು ಎಂಬುದಾಗಿ ಅಲ್ಲ. This statement can be misunderstood if we don't study the scripture carefully. ಈ ಒಂದು ಈ ಮಾತು ನಮಗೆ ತಪ್ಪಾಗಿ ಅರ್ಥವಾಗಬಹುದು ದೇವರ ವಾಕ್ಯವನ್ನು ನಾವು ಸರಿಯಾಗಿ ಅಧ್ಯಯನ ಮಾಡದೆ ಹೋದರೆ. See, there is a ministry of the Holy Spirit which is pre-conversion ministry. ಪವಿತ್ರಾತ್ಮನ ಒಂದು ಸೇವೆ ಉಂಟು, ಅದೇನೆಂದರೆ ಒಬ್ಬ ವ್ಯಕ್ತಿ ಮಾನಸಾಂತರವಾಗುವುದಕ್ಕಿಂತ ಮುಂಚೆ ಆತನಲ್ಲಿ ಪವಿತ್ರಾತ್ಮನು ಮಾಡುವ ಕಾರ್ಯ. We can see an example in 1 Corinthians chapter 7 verse 14. Please read that. ಅದಕ್ಕೆ ಉದಾಹರಣೆಯಾಗಿ ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ ಚಾಪ್ಟರ್ 7 verse 14. 7ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಈ ರೀತಿ ನೋಡಿಕೊಳ್ಳುತ್ತೇವೆ. ಯಾಕಂದರೆ ಕ್ರಿಸ್ತ ನಂಬಿಕೆ ಇಲ್ಲದ 1 Corinthians ಅಂಕಲ್. Yes, correct. ಯಾಕಂದರೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನು ತನ್ನ ಹೆಂಡತಿಯಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವನಾದನು, ಮತ್ತು ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿಯು ನಮ್ಮ ಸಹೋದರನಾದ ತನ್ನ ಗಂಡನಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವಳಾದಳು. ಹಾಗಲ್ಲದಿದ್ದರೆ ನಿಮ್ಮ ಮಕ್ಕಳು ಅಪವಿತ್ರರಾಗುತ್ತಿದ್ದರು. ಈಗಲಾದರೂ ಅವರು ದೇವಜನರಲ್ಲಿ ಸೇರಿದವರೇ ಆಗಿದ್ದಾರೆ. Yeah, this is what it means when an unbelieving husband has a believing wife. He is in a privileged position. That doesn't mean he is saved, but he is in a privileged position. ಇದೇ ಅದರ ಅರ್ಥ. ಅದೇನೆಂದರೆ ಒಬ್ಬ ಕ್ರಿಸ್ತ ನಂಬಿಕೆ ಇಲ್ಲದಂತಹ ಗಂಡನು ಕ್ರಿಸ್ತ ನಂಬಿಕೆ ಇರುವಂತಹ ಹೆಂಡತಿಯನ್ನು ಹೊಂದಿರುವಾಗ ಆತನಿಗೆ ಆ ಹೆಂಡತಿಯ ನಂಬಿಕೆಯ ನಿಮಿತ್ತದಿಂದ ಕೆಲವು ಅವಕಾಶಗಳು ಅಥವಾ ಕೆಲವು ಆಶೀರ್ವಾದಗಳು ಉಂಟು. And in English it says they are holy. That doesn't mean they became children of God. ಇಂಗ್ಲಿಷ್ ಭಾಷೆಯಲ್ಲಿ ನಾವು ನೋಡುವಾಗ ಅವರು ಪವಿತ್ರರಾಗಿದ್ದಾರೆ ಎಂಬುದಾಗಿ ಹೇಳಿದೆ. ಅದರ ಅರ್ಥ ಅವರು ರಕ್ಷಣೆ ಹೊಂದಿದ್ದಾರೆ, ಕ್ರಿಸ್ತನ ಮಕ್ಕಳು ಎಂಬುದಾಗಿ ಅಲ್ಲ. But it is possible that if they believe, it is more easier for them to believe because of the faith of their. ಆದರೆ ಇದರ ಅರ್ಥವೇನೆಂದರೆ ಅವರಿಗೆ ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಹೆಚ್ಚು ಸಾಧ್ಯತೆ ಉಂಟು, ಮತ್ತು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಅವರು ರಕ್ಷಣೆ ಹೊಂದಲಿಕ್ಕೆ ಅವಕಾಶ ಉಂಟು. ಯಾಕಂದರೆ ಅವರ ಹೆಂಡತಿ ಅಥವಾ ಗಂಡ ಕ್ರಿಸ್ತ ನಂಬಿಕೆಯಲ್ಲಿ ಇರುವ ಕಾರಣ. Now this passage doesn't mean a believer should go and marry an unbeliever, okay? This is something that had happened after the marriage. The husband or wife became a believer, but the other partner is not a believer. So don't jump to go and marry an unbeliever thinking that you can bring them to the Lord, okay? ಆದ್ದರಿಂದ ಈ ವಚನದ ಅರ್ಥ ಏನೆಂದರೆ ನಾವು ಅವಿಶ್ವಾಸಿಗಳನ್ನ ಮದುವೆಯಾಗಬಹುದು ವಿಶ್ವಾಸಿಗಳು ಎಂಬುದಾಗಿ ಅಲ್ಲ. ಇದು ಮದುವೆಯಾದ ನಂತರ ಯಾರಾದರೂ ಕ್ರಿಸ್ತ ನಂಬಿಕೆಗೆ ಬಂದರೆ ಅವರ ವಿಷಯದಲ್ಲಿ ಮಾತನಾಡುತ್ತಿರುವುದಾಗಿದೆ. ಆದ್ದರಿಂದ ತಪ್ಪಾಗಿ ಅರ್ಥ ಮಾಡಿಕೊಂಡು ಅವಿಶ್ವಾಸಿಗಳನ್ನ ಮದುವೆಯಾಗಿ ನಾನು ಕ್ರಿಸ್ತ ನಂಬಿಕೆಗೆ ತರುತ್ತೇನೆ ಎಂಬುದಾಗಿ ಮದುವೆಯಾಗಬೇಡಿರಿ. So partaking of the Holy Spirit means they entered into some of the benefits of the Holy Spirit. ಪವಿತ್ರಾತ್ಮನ ಪಾಲನ್ನು ಹೊಂದಿದರು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಅವರು ಪವಿತ್ರಾತ್ಮನ ಬೆನಿಫಿಟ್ಸ್ ಪ್ರಯೋಜನಗಳನ್ನ ಅವರು ಅನುಭವಿಸಿದರು ಎಂಬುದಾಗಿ. In John 16:8 we read the Holy Spirit will bring the knowledge of sin, righteousness and judgment. ನಾವು ಯೋಹನ್ನ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡಿಕೊಂಡೆವು ಏನೆಂದರೆ ಪವಿತ್ರಾತ್ಮನು ಪಾಪದ ಮತ್ತು ನ್ಯಾಯ ತೀರ್ಪಿನ ಮತ್ತು ನೀತಿವಂತಿಕೆಯ ಅರುಹನ್ನ ಅವರಲ್ಲಿ ಹುಟ್ಟಿಸುತ್ತಾನೆ ಎಂಬುದಾಗಿ ನೋಡಿಕೊಂಡೆವು. That can happen and still not be saved. ಅದು ಆಗಿಯೂ ಕೂಡ ಅದು ಉಂಟಾಗಿಯೂ ಕೂಡ ರಕ್ಷಣೆ ಹೊಂದದೇ ಇರಲಿಕ್ಕೂ ಕೂಡ ಸಾಧ್ಯತೆ ಉಂಟು. So there is some influence of the Holy Spirit in their life where they came into a privilege, but they are not indwelt or anointed or sealed or anointed with the Holy Spirit.
ಅದರ ಅರ್ಥ ಪವಿತ್ರಾತ್ಮನ ಕೆಲವು ಪ್ರಯೋಜನಗಳು ಅವರ ಜೀವಿತದಲ್ಲಿ ಉಂಟು, ಅವರು ಕ್ರಿಸ್ತ ನಂಬಿಕೆಗೆ ಬರುವ ಅವಕಾಶಗಳುಂಟು. ಅದರ ಅರ್ಥ ಅವರಲ್ಲಿ ಪವಿತ್ರಾತ್ಮನ ನೆಲೆಸಿದ್ದಾನೆ, ಪವಿತ್ರಾತ್ಮನ ಅಭಿಷೇಕವಾಗಿದೆ, ಪವಿತ್ರಾತ್ಮನ ದೀಕ್ಷಾ ಸ್ನಾನವಾಗಿದೆ ಅಥವಾ ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಅಲ್ಲ. That is the four things that happen when a sinner repent and believe in the Lord Jesus Christ. The same time, all this work of the Holy Spirit will happen in a new believer. ಈ ಸಂಗತಿಗಳೇ ಒಬ್ಬ ಅವಿಶ್ವಾಸಿ ಅಥವಾ ಪಾಪಿ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಪಶ್ಚಾತ್ತಾಪದಿಂದ ಆತನ ಬಳಿಗೆ ಬರುವಾಗ ಸಂಭವಿಸುವಂತದ್ದು ಈ 4 ಸಂಗತಿಗಳು. So these people have not come to that stage, but they had some benefits because of association with the believers. ಆದ್ದರಿಂದ ಈ ಜನರು ಆ ಕ್ರಿಸ್ತ ನಂಬಿಕೆಯ ಮತ್ತು ಪವಿತ್ರಾತ್ಮನಿಂದ ನೆಲೆಸಲ್ಪಡುವಂತ ಅನುಭವಕ್ಕೆ ಬಂದಿರಲಿಲ್ಲ, ಬದಲಾಗಿ ವಿಶ್ವಾಸಿಗಳೊಟ್ಟಿಗೆ ಒಡನಾಟದ ನಿಮಿತ್ತದಿಂದಾಗಲಿ ಕೆಲವು ಪ್ರಯೋಜನಗಳು ಅವರಿಗೆ ಉಂಟಾಗಿದ್ದವು. The fourth one is they tasted the good word of God. 4ನೆಯ ಅವಕಾಶ ಅಥವಾ ಆಶೀರ್ವಾದ, ಅವರು ದೇವರ ವಾಕ್ಯದ ಶ್ರೇಷ್ಠತೆಯನ್ನ ಅನುಭವಿಸಿದರು ಅಥವಾ ರುಚಿ ನೋಡಿದರು. They heard the word of God. ಅವರು ದೇವರ ವಾಕ್ಯವನ್ನ ಕೇಳಿದರು. Maybe they came to a measure of fellowship in the local church. ಬಹುಶಃ ಸ್ಥಳೀಯ ಸಭೆಯ ಅನ್ಯೋನ್ಯತೆಗೆ ಅವರು ಬಂದಿರಬಹುದು. But it is like the seed fell on the rocky ground. ಆದರೆ ಅದು ಬಂಡೆಯ ನೆಲದ ಮೇಲೆ ಬಿದ್ದಂತಹ ಬೀಜಕ್ಕೆ ಸಮಾನವಾಗಿದೆ. You know that seed, they received it with joy, but there was no root. ಆ ಬೀಜದ ಕುರಿತಾಗಿ ನಾವು ನೋಡುವಾಗ ಅದು ಸಂತೋಷವಾಗಿ ಬೇಗನೆ ಮೊಳೆಯಿತು, ಆದರೆ ಅದಕ್ಕೆ ಬೇರೆ ಇರಲಿಲ್ಲ. Matthew 13, 20 and 21, we read that. You don't need to read that. We read about the parable of the sower. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 20, 21ನೇ ವಚನದಲ್ಲಿ ನಾವು ಆ ಬಿತ್ತುವವನ ಸಾಮ್ಯದಲ್ಲಿ ನಾವು ನೋಡುತ್ತೇವೆ. ಅದನ್ನು ತೆಗೆಯುವ ಅವಶ್ಯಕತೆ ಇಲ್ಲ. The fifth one is they have tasted the powers of the age to come. 5ನೆಯ ಆಶೀರ್ವಾದ, ಅವರು ಮುಂದಣ ಯುಗದ ಮಹತ್ವದ ಶ್ರೇಷ್ಠತೆಯನ್ನ ಅನುಭವಿಸಿದವರಾಗಿದ್ದರು. So twice we read they tasted and they have seen the power of the kingdom to come. ಅಲ್ಲಿ 2 ಬಾರಿ ಅವರು ಅನುಭವಿಸಿದರು ಅಥವಾ ರುಚಿ ನೋಡಿದರು ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. ಅವರು ಮುಂದೆ ಬರಲಿಕ್ಕಿರುವಂತಹ ದೇವರ ರಾಜ್ಯದ ಆ ಒಂದು ರುಚಿ. Now, when the Lord Jesus Christ fed the 5,000 with 5 bread and 2 loaves, 5 loaves and 2 fish. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 5,000 ಜನರನ್ನ 5 ರೊಟ್ಟಿ 2 ಮೀನಿನಿಂದ ಊಟ ಮಾಡಿಸಿದಾಗ, they have seen the miracle of the Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ ಆ ಒಂದು ಅದ್ಭುತವನ್ನ ಅವರು ನೋಡಿದವರಾಗಿದ್ದರು. That is a preview of the kingdom age, when the powers of the age to come, the millennium. ಅದರ ಅರ್ಥ ಅವರು ಮುಂದೆ ಬರಲಿಕ್ಕಿರುವಂತಹ ಕ್ರಿಸ್ತನ ರಾಜ್ಯ ಅಥವಾ 1,000 ವರ್ಷದ ಆಳ್ವಿಕೆ, ಕ್ರಿಸ್ತನ ಆಳ್ವಿಕೆ ಭೂಮಿಯ ಮೇಲೆ ಆಗುವುದರ ರುಚಿಯನ್ನ ಮುನ್ನೋಡಿದ್ದರು ಅಥವಾ ಈಗಲೇ ಅನುಭವಿಸಿದ್ದರು. So in other words, they have seen the power of the kingdom to come. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಮುಂದೆ ಬರಲಿಕ್ಕಿರುವ ದೇವರ ರಾಜ್ಯದ ಆ ಒಂದು ಶಕ್ತಿಯನ್ನ ಅವರು ನೋಡಿದ್ದರು. So all these 5 privileges they came very close. In other words, ಈ ಎಲ್ಲ 5 ಆಶೀರ್ವಾದಗಳು ಅಥವಾ ಅನುಕೂಲಗಳು ಅವರಿಗಿದ್ದವು ಮತ್ತು ಅವರು ದೇವರ ವಾಕ್ಯದ ಅತ್ಯಂತ ಸಮೀಪಕ್ಕೆ ಬಂದವರಾಗಿದ್ದರು. But then the sad part is verse 6 says, and they have fallen away. ಆದರೆ ದುಃಖಕರವಾದಂತ ಸಂಗತಿ ಯಾವುದಂದರೆ 6ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅವರು ಬಿದ್ದು ಹೋದರು. They have fallen away to an extent where there is impossible to renew them. ಅವರು ಎಂತಹ ಮಟ್ಟಿಗೆ ಬಿದ್ದು ಹೋದರು ಎಂಬುದಾಗಿ ನಾವು ನೋಡುವಾಗ ಅವರನ್ನ ಪುನರುಜ್ಜೀವನಗೊಳಿಸುವುದು ಅಸಾಧ್ಯವಾಗುವ ರೀತಿಯಲ್ಲಿ ಬಿದ್ದು ಹೋದರು. This is talking about the sin of apostasy. ಇದು ಭ್ರಷ್ಟತೆ ಎಂಬಂತಹ ಪಾಪದ ಕುರಿತಾಗಿ ಮಾತನಾಡಲ್ಪಡುತ್ತಿದೆ. Such people very clearly says they cannot be brought again, restored to repentance.
ಅಂತಹ ಜನರ ವಿಷಯದಲ್ಲಿ ಸ್ಪಷ್ಟವಾಗಿ ಇಲ್ಲಿ ಹೇಳುತ್ತಾ ಇದೆ ಏನಂದ್ರೆ ಅವರಲ್ಲಿ ಮತ್ತೆ ಮಾನಸಾಂತರ ಹುಟ್ಟಿಸುವುದಾಗಲಿ ಅವರನ್ನ ಪುನರುಜ್ಜೀವನ ಮಾಡುವುದಾಗಲಿ ಅಸಾಧ್ಯ ಎಂಬುದಾಗಿ. So we should never think that these are true believers. ಆದ್ದರಿಂದ ಇವರು ನಿಜವಾದಂತ ವಿಶ್ವಾಸಿಗಳು ಎಂಬುದಾಗಿ ಅವರನ್ನ ನಾವು ನಂಬಬಾರದು. These are people who were exposed. They came very close to the truth. They came to the gate of the kingdom of God, but they have fallen away. ಇವರು ಯಾರೆಂದರೆ ಇವರು ದೇವರ ವಾಕ್ಯವನ್ನ ರುಚಿ ನೋಡಿ ದೇವರ ವಾಕ್ಯದ ಅತ್ಯಂತ ಸಮೀಪಕ್ಕೆ ಬಂದಂತವರು, ದೇವರ ರಾಜ್ಯದ ಆ ಬಾಗಿಲಿನ ಬಳಿಗೆ ಬಂದಂತವರು, ಆದರೆ ಅವರು ಪ್ರವೇಶಿಸಲಿಲ್ಲ, ಬದಲಾಗಿ ಬಿದ್ದು ಹೋದವರು. And then he says it's absolutely impossible to bring them again to repentance. ಮತ್ತೆ ಅಲ್ಲಿ ಹೇಳುತ್ತದೆ ಅಂತವರನ್ನ ಪಶ್ಚಾತ್ತಾಪಕ್ಕಾಗಲಿ ಮಾನಸಾಂತರಕ್ಕಾಗಲಿ ಅವರನ್ನ ತರುವುದು ಅಸಾಧ್ಯವಾದ ಕಾರ್ಯ ಎಂಬುದಾಗಿ. Now remember in the Sermon on the Mount in chapter 7 of Matthew, after telling all that teaching, a lot of people can appreciate the teaching of the Sermon on the Mount. Our political leaders appreciate, like Gandhiji and all, was very happy with the Sermon on the Mount. ಮತ್ತು ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಪರ್ವತದ ಮೇಲೆ ಮಾಡಿದಂತಹ ಪ್ರಸಂಗದ ಕುರಿತಾಗಿ ನಾವು ನೋಡುವವರಾಗಿದ್ದೇವೆ. ಆತನು ಮಾಡಿದ ಪರ್ವತದ ಪ್ರಸಂಗವನ್ನ ಅನೇಕ ರಾಜಕೀಯ ವ್ಯಕ್ತಿಗಳು, ಮಹಾತ್ಮ ಗಾಂಧಿ ಕೂಡ ಅದನ್ನ ಹೊಗಳುವವರಾಗಿದ್ದರು. They liked the teaching. ಅವರು ಆ ಬೋಧನೆಯನ್ನ ಇಷ್ಟಪಟ್ಟರು. So at the end, Jesus said, if you hear my word, you have to build on the rock. Don't just hear and come near and appreciate and be lost, but you have to enter. It is like a wise man who built his house on the rock. You don't just appreciate the Lord's teaching, but you accept him. ಅದು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ಬಂಡೆಯ ಮೇಲೆ ಮನೆಯನ್ನ ಕಟ್ಟಬೇಕು ಎಂಬುದಾಗಿ ಹೇಳಿದ್ದಕ್ಕೆ ಸಮಾನವಾಗಿದೆ. ಕೇವಲ ನೀನು ದೇವರ ವಾಕ್ಯದ ಹತ್ತಿರ ಬಂದು ಅದನ್ನ ರುಚಿ ನೋಡಿ ಅದರ ಅನುಭವವನ್ನ ಹೊಂದಿ ಅದನ್ನ ಹೊಗಳಿದರೆ ಸಾಲುವುದಿಲ್ಲ, ಬದಲಾಗಿ ದೃಢವಾದಂತ ಬಂಡೆ ಅಂತ ಯೇಸು ಕ್ರಿಸ್ತನ ಮೇಲೆ ಕಟ್ಟಬೇಕು. ಅಂದರೆ ನಿಮ್ಮ ಹೃದಯದೊಳಕ್ಕೆ ಆತನನ್ನ ಸ್ವೀಕರಿಸಬೇಕು, ಸಂಪೂರ್ಣವಾಗಿ ನಂಬಬೇಕು. What is the reason for this apostasy? ಈ ಭ್ರಷ್ಟತೆಗೆ ಕಾರಣವೇನು? Verse 6, can you read that? 6ನೇ ವಚನವನ್ನ ನಾವು ಓದಿಕೊಳ್ಳೋಣ. ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. The cause of that, they crucify again for themselves the Son of God. ಅವರು ದೇವರ ಮಗನನ್ನ ಪುನಃ ತಮಗಾಗಿ ಶಿಲುಬೆಗೆ ಹಾಕುವವರಾಗಿರುತ್ತಾರೆ. In other words, they break with Christian faith. They align themselves with those who crucified the Lord. ಅದರ ಅರ್ಥ ಅವರು ಕ್ರಿಸ್ತ ನಂಬಿಕೆಯಿಂದ ಬಿದ್ದು ಹೋಗಿ ಅದನ್ನ ಮುರಿದು ಬಿಟ್ಟವರಾಗಿ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಯಾರು ಹಾಕಿದರೋ ಅವರ ನಂಬಿಕೆಗೆ ಸಮಾನವಾಗುತ್ತಾರೆ. They put the Lord to an open shame. ಅವರು ಯೇಸು ಕ್ರಿಸ್ತನನ್ನ ಬಹಿರಂಗವಾಗಿ ಅಲ್ಲಗಳೆಯುವವರು, ಅವಮಾನ ಪಡಿಸುವವರು ಆಗಿರುತ್ತಾರೆ. The phrase Son of God emphasizes the greatness of their crime because this is the Son of God. ಇಲ್ಲಿ ದೇವರ ಮಗ ಎಂಬುದಾಗಿ ಉಪಯೋಗಿಸಿರುವಂತಹ ಆ ಮಾತು ಅವರ ಆ ಒಂದು ಅಪರಾಧ ಎಷ್ಟು ದೊಡ್ಡದಾದದ್ದು, ದೇವರ ಮಗನನ್ನೇ ಹಿಂಸೆ ಪಡಿಸುವಂತದ್ದು ಎಂಬುದಾಗಿ ಅದು ತಿಳಿಸುತ್ತದೆ. They are re-crucifying the Lord. ಅವರು ಕ್ರಿಸ್ತನನ್ನ ಪುನಃ ಶಿಲುಬೆಗೆ ಹಾಕುವವರಾಗಿದ್ದಾರೆ. In the Roman Catholic Eucharist, what we call as the Lord's Supper, they call Eucharist. It's a sacrifice for them. Again and again, they crucify the Son of God. They say that when the priest pray for that wafer, it becomes literally the body, and the cup literally become the blood. This is blasphemy. ಅದು
ರೋಮನ್ ಕ್ಯಾಥೋಲಿಕ್ ಪಂಗಡದವರಲ್ಲಿ ಯೂಕರಿಸ್ಟ್ ಎಂಬುದಾಗಿ ಹೇಳುವುದಕ್ಕೆ ಸಮಾನವಾಗಿದೆ. ನಮ್ಮಲ್ಲಿ ಯಾವ ರೀತಿ ಕರ್ತನ ಭೋಜನವನ್ನ ಆಚರಿಸುತ್ತೇವೋ ಅದೇ ರೀತಿ ಅವರಲ್ಲಿ ಯೂಕರಿಸ್ಟ್ ಎಂಬುದಾಗಿ ಆಚರಿಸುತ್ತಾರೆ. ಅದರ ಅರ್ಥ ಆ ಒಂದು ರೊಟ್ಟಿಯ ತುಂಡನ್ನು ಅವರು ತೆಗೆದುಕೊಂಡು ಪ್ರಾರ್ಥನೆ ಮಾಡುವಾಗ, ದೇವರಿಗೆ ಸ್ತೋತ್ರ ಸಲ್ಲಿಸುವಾಗ ಅದು ನಿಜವಾಗಿಯೂ ಕ್ರಿಸ್ತನ ದೇಹವಾಗುತ್ತದೆ ಮತ್ತು ದ್ರಾಕ್ಷಾರಸವು ನಿಜವಾಗಿಯೂ ಕ್ರಿಸ್ತನ ರಕ್ತವಾಗುತ್ತದೆ ಎಂಬುದಾಗಿ ಅವರು ತಪ್ಪಾದ ಬೋಧನೆಯನ್ನ ಮಾಡುವವರಾಗಿರುತ್ತಾರೆ. ಇದು ಅತ್ಯಂತ ದೊಡ್ಡ ಅಪರಾಧ. Here when it says it is impossible to restore them, this can never be true of a believer. ಇಲ್ಲಿ ಅವರಲ್ಲಿ ಪುನಃ ಮಾನಸಾಂತರವನ್ನು ಹುಟ್ಟಿಸುವುದು ಅಥವಾ ಪುನರುಜ್ಜೀವನಗೊಳಿಸುವುದು ಅಸಾಧ್ಯ ಎಂಬುದಾಗಿ ಹೇಳುವಾಗ ಇದು ವಿಶ್ವಾಸಿಗಳ ವಿಷಯದಲ್ಲಿ ಮಾತಾಡುತ್ತಿರುವುದಲ್ಲ. So we want to talk a little bit about what is apostasy. ಆದ್ದರಿಂದ ನಾವು ಭ್ರಷ್ಟತೆ ಅಂದರೆ ನಿಜವಾಗಿಯೂ ಏನು ಎಂಬುದಾಗಿ ಅದರ ಕುರಿತಾಗಿ ಮಾತಾಡೋಣ. God's servant William MacDonald in his commentary gives us the following explanation. ದೇವರ ಸೇವಕರಾದಂತಹ ಸರ್ ವಿಲಿಯಂ ಮೆಕ್ಡೊನಾಲ್ಡ್ ಅವರು ತಮ್ಮ ಕಮೆಂಟರಿಯಲ್ಲಿ ಈ ಒಂದು ಕೆಳಗಿನ ವಿವರಣೆಯನ್ನ ಭ್ರಷ್ಟತೆಯ ಕುರಿತಾಗಿ ಕೊಡುತ್ತಾರೆ. It is a people who hear the gospel. ಭ್ರಷ್ಟತೆ ಎಂದರೆ ದೇವರ ವಾಕ್ಯವನ್ನ ಕೇಳಿದಂತಹ ಜನರು. They make a profession of being Christian. ನಾವು ಕ್ರೈಸ್ತರು ಎಂಬುದಾಗಿ ಅವರು ತೋರಿಸಿಕೊಳ್ಳುತ್ತಾರೆ. They identify with a Christian church. ಕ್ರೈಸ್ತ ಸಭೆಯೊಟ್ಟಿಗೆ ತಮ್ಮನ್ನು ಗುರುತಿಸಿಕೊಳ್ಳುತ್ತಾರೆ. But later they abandon the profession of faith. ನಂತರ ಅವರು ಕ್ರಿಸ್ತ ನಂಬಿಕೆಯನ್ನ ತಿರಸ್ಕರಿಸುವವರು ಅಥವಾ ಬಿಟ್ಟು ಬಿಡುವವರಾಗಿರುತ್ತಾರೆ. They repudiate Christ. They ನಿರಾಕರಿಸುವುದು. They repudiate Christ. ಅವರು ಕ್ರಿಸ್ತನನ್ನ ಸಾರಾಸಗಟಾಗಿ ತಳ್ಳಿ ಅಥವಾ ನಿರಾಕರಿಸುತ್ತಾರೆ. They desert the Christian fellowship. ಮತ್ತು ಕ್ರೈಸ್ತರ ಅನ್ಯೋನ್ಯತೆಯನ್ನ ಬಿಟ್ಟು ಬಿಡುತ್ತಾರೆ. And they take their place with the enemies of Jesus Christ. ಮತ್ತು ಯೇಸು ಕ್ರಿಸ್ತನ ಶತ್ರುಗಳೊಟ್ಟಿಗೆ ತಮ್ಮ ಸ್ಥಾನವನ್ನು ಗುರುತಿಸಿಕೊಳ್ಳುತ್ತಾರೆ. That is what Judas did, Iscariot. ಅದನ್ನೇ ಇಸ್ಕರಿಯೋತ ಯೂದನು ಸಹ ಮಾಡಿದ್ದುದು. So apostasy is a sin that can be committed only by unbelievers. ಆದ್ದರಿಂದ ಈ ಭ್ರಷ್ಟತೆ ಎಂಬಂತಹ ಪಾಪವನ್ನ ಕೇವಲ ಅವಿಶ್ವಾಸಿಗಳು ಮಾತ್ರ ಮಾಡಲಿಕ್ಕೆ ಸಾಧ್ಯ. It is not the sin of an average unbeliever. ಇದು ಒಬ್ಬ ಸಾಮಾನ್ಯವಾದ ವಿಶ್ವಾಸಿಯ ಪಾಪವಲ್ಲ. It is not the sin of an average unbeliever. ಇದು ಒಬ್ಬ ಸಾಮಾನ್ಯವಾದ ಅವಿಶ್ವಾಸಿ ಮಾಡುವಂತಹ ಪಾಪವಲ್ಲ. They hear and sometimes they don't respond. ಅವರು ದೇವರ ವಾಕ್ಯವನ್ನ ಕೇಳಿಸಿಕೊಂಡು ಅದಕ್ಕೆ ಕೆಲವು ಸಮಯಗಳಲ್ಲಿ ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. He is not an apostate. ಆತನು ಭ್ರಷ್ಟನಲ್ಲ. He can still be saved maybe at a later stage. ಆತನು ಮತ್ತೆ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಸ್ವಲ್ಪ ಸಮಯದ ನಂತರ. If he don't believe, he will be lost. That is another thing. ಆತನು ನಂಬದೇ ಹೋದರೆ ಆತನು ತಪ್ಪಿ ಹೋಗುತ್ತಾನೆ ಅಥವಾ ನಾಶವಾಗಿ ಹೋಗುತ್ತಾನೆ, ಅದು ಬೇರೆ ವಿಷಯ. So it is not the ordinary sin of an unbeliever. ಆದ್ದರಿಂದ ಈ ಭ್ರಷ್ಟತೆ ಎಂಬಂತದ್ದು ಸಾಮಾನ್ಯ ಅವಿಶ್ವಾಸಿಯ ಪಾಪವಲ್ಲ. We also should not confuse apostasy with backsliding of believers. ಅದೇ ರೀತಿ ಈ ಭ್ರಷ್ಟತೆ ಎಂಬಂತದ್ದನ್ನ ನಾವು ವಿಶ್ವಾಸಿಗಳು ಹಿಂಜಾರಿ ಹೋಗುವಂತದರ ಕುರಿತಾಗಿ ಅದರೊಟ್ಟಿಗೆ ಗಲಿಬಿಲಿ ಮಾಡಿಕೊಳ್ಳಬಾರದು. Many a times we say that the person has backslidden. ಅನೇಕ ಸಂದರ್ಭಗಳಲ್ಲಿ ನಾವು ಹೇಳುತ್ತೇವೆ ಈ ವ್ಯಕ್ತಿಯು ಹಿಂಜಾರಿ ಹೋದನು ಎಂಬುದಾಗಿ. It is possible for a believer to backslide. ಒಬ್ಬ ವಿಶ್ವಾಸಿ ಹಿಂಜಾರಿ ಹೋಗಲಿಕ್ಕೆ ಸಾಧ್ಯತೆ ಉಂಟು. A true believer may wander away from Christ for some time. ನಿಜವಾದಂತ ವಿಶ್ವಾಸಿಯೂ ಕೂಡ ಕೆಲವು ಸಮಯಗಳವರೆಗೆ ಕ್ರಿಸ್ತನಿಂದ ದೂರ ಸರಿದು ಹೋಗಬಹುದು. His sin will cut him off from the fellowship. ಆತನ ಪಾಪದ ನಿಮಿತ್ತದಿಂದಾಗಿ ಆತನು ಅನ್ಯೋನ್ಯತೆಯನ್ನ ಕ್ಷಣಿಕವಾಗಿ ಕಳೆದುಕೊಳ್ಳುತ್ತಾನೆ. Not the relationship. ಆದರೆ ಆ ಸಂಬಂಧವನ್ನ ಕಳೆದುಕೊಳ್ಳುವುದಿಲ್ಲ. And it may even, I'm talking about a believer, it can even reach a point where he may not look like a Christian at all.
ನಾನು ಒಬ್ಬ ವಿಶ್ವಾಸಿಯ ಕುರಿತಾಗಿ ಮಾತನಾಡುತ್ತಿದ್ದೇನೆ. ಆತನ ಪಾಪದ ನಿಮಿತ್ತದಿಂದಾಗಿ ಆತನು ಕ್ರೈಸ್ತನು ಎಂಬುದಾಗಿ ಕೆಲವು ಸಂದರ್ಭಗಳಲ್ಲಿ ಕಾಣದೇ ಹೋಗಬಹುದು. Paul is talking about such people in 1 Corinthians 3:14 and 15. Please read that passage. ಅಂತಹ ವ್ಯಕ್ತಿಗಳ ಕುರಿತಾಗಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15-16ನೇ ವಚನದಲ್ಲಿ 14 and 15. 14-15ನೇ ವಚನದಲ್ಲಿ ಪೌಲನು ಮಾತನಾಡುತ್ತಿದ್ದಾನೆ. 1 ಕೊರಿಂಥ 3ನೇ ಅಧ್ಯಾಯ 14-15ನೇ ವಚನ. ಆ ಬೆಂಕಿ ಶೋಧಿಸುವುದು, ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. This is talking about a believer who continued in sin, and if he die in that situation, his spirit will be saved, the soul will be saved, but his works and all his rewards will be lost. He will enter as he through the fire. ಇಲ್ಲಿ ಮಾತನಾಡುತ್ತಿರುವುದು ಒಬ್ಬ ನಿಜ ವಿಶ್ವಾಸಿಯ ವಿಷಯದಲ್ಲಿ. ಆತನು ಒಂದು ವೇಳೆ ಪಾಪದಲ್ಲೇ ಮುಂದುವರಿಯುವುದಾದರೆ, ಆತನು ಪಾಪದಲ್ಲಿ ಜೀವಿಸುವಾಗಲೇ ಒಂದು ವೇಳೆ ಮರಣವನ್ನ ಹೊಂದಿದರೆ ಆತನ ಆತ್ಮ ಮಾತ್ರ ರಕ್ಷಣೆ ಹೊಂದುತ್ತದೆ. ಆದರೆ ಆತನಿಗೆ ಸಿಗಬೇಕಾದಂತಹ ಬಿರುದು, ಆತನ ಕಾರ್ಯಗಳು ಎಲ್ಲವೂ ಅವು ನಾಶವಾಗಿ ಹೋಗುತ್ತವೆ, ಬೆಂಕಿಯಿಂದ ಸುಡಲ್ಪಟ್ಟ ಹಾಗೆ. But if such a backslider confess and forsake his sin, he can be restored, as we read in 1 John 1:9. ಆದರೆ ಅಂತಹ ಹಿಂಜಾರಿ ಹೋದಂತಹ ವಿಶ್ವಾಸಿಯು ಒಂದು ವೇಳೆ ಪಶ್ಚಾತ್ತಾಪದಿಂದ ಮತ್ತೆ ಕ್ರಿಸ್ತನ ಬಳಿಗೆ ಬಂದು ತನ್ನ ಪಾಪವನ್ನು ಬಿಟ್ಟು ಬಿಡುವುದಾದರೆ ಆತನು ಮತ್ತೆ ಪುನಃಸ್ಥಾಪಿಸಲಿಕ್ಕೆ ಸಾಧ್ಯ. 1 ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದುವ ರೀತಿಯಲ್ಲಿ. But if he die in that state, his soul will enter, because salvation is a free gift, but he will have much to lose at the judgment seat of Christ. ಆದರೆ ಆತನು ಒಂದು ವೇಳೆ ಪಾಪದಲ್ಲಿಯೇ ಮುಂದುವರಿಯುವಾಗ ಆ ನಿಜ ವಿಶ್ವಾಸಿಯು ಮರಣವನ್ನು ಹೊಂದಿದರೆ, ನಾವು ನೋಡುವ ಹಾಗೆ ಕ್ರಿಸ್ತನ ನ್ಯಾಯಾಸನದ ಮುಂದೆ ಆತನು ದೊಡ್ಡ ಬೆಲೆಯನ್ನ ತೆರಬೇಕಾಗುತ್ತದೆ. So apostasy and backsliding of a believer is not the same. ಆದ್ದರಿಂದ ವಿಶ್ವಾಸಿಯು ಹಿಂಜಾರಿ ಹೋಗುವಂತದ್ದು ಮತ್ತು ಭ್ರಷ್ಟತೆ ಎರಡು ಒಂದೇ ಅಲ್ಲ. When you talk about the sin of a believer or a backsliding, we should study it under father's discipline of his children. ಒಬ್ಬ ವಿಶ್ವಾಸಿ ಆತನು ಪಾಪದಲ್ಲಿ ಮುಂದುವರೆದು ಹಿಂಜಾರುವುದರ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ ನಾವು ಅದನ್ನ ಒಬ್ಬ ತಂದೆಯು ತನ್ನ ಮಗನನ್ನ ಶಿಸ್ತಿಗೆ ಒಳಪಡಿಸುವುದರ ಹಿನ್ನೆಲೆಯಲ್ಲಿ ಅದನ್ನ ಅಧ್ಯಯನ ಮಾಡಬೇಕು. In Hebrews 12 later we will look at that. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಮುಂದಕ್ಕೆ ನಾವು ಅದನ್ನ ನೋಡಿಕೊಳ್ಳುತ್ತೇವೆ. For a believer, as child of God, there will be different levels of discipline when we sin. ಒಬ್ಬ ವಿಶ್ವಾಸಿಗೆ, ನಿಜ ವಿಶ್ವಾಸಿಗೆ, ಆತನ ದೇವರ ಮಗನಾದ ಕಾರಣ ಆತನ ಪಾಪಕ್ಕೆ ಬೇರೆ ವಿಧದ ಹಂತಗಳಲ್ಲಿ ದೇವರು ಶಿಸ್ತಿಗೆ ಒಳಪಡಿಸುತ್ತಾನೆ. We read that in 1 Corinthians 11:30. For this reason, some of you are weak, some of you are sick, some of you even die. ಅದನ್ನೇ ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 30ನೇ ವಚನದಲ್ಲಿ ಓದಿಕೊಳ್ಳುತ್ತೇವೆ. ಆದ್ದರಿಂದಲೇ ನಿಮ್ಮಲ್ಲಿ ಅನೇಕರು ಬಲಹೀನರಾಗಿದ್ದಾರೆ, ನಿಮ್ಮಲ್ಲಿ ಅನೇಕರು ರೋಗಿಗಳಾಗುತ್ತಾರೆ ಮತ್ತು ಅನೇಕರು ಸಾಯುತ್ತಾರೆ ಎಂಬುದಾಗಿ ಅಲ್ಲಿ ಹೇಳಿದ್ದಾನೆ. That applies only to God's children. ಅದು ಕೇವಲ ದೇವ ಜನರಿಗೆ ಮಾತ್ರ ಅನ್ವಯಿಸುವಂತದ್ದಾಗಿದೆ. Please understand one thing. For an unbeliever, God is the judge. ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ಅವಿಶ್ವಾಸಿಗೆ ದೇವರು ಆತನ ನ್ಯಾಯಾಧಿಪತಿ ಆಗಿರುತ್ತಾನೆ. That is how God was to us before we believed. ಅದೇ ರೀತಿಯಲ್ಲಿ ನಾವು ನಂಬಿಕೆಗೆ ಕ್ರಿಸ್ತ ನಂಬಿಕೆಗೆ ಬರುವುದಕ್ಕಿಂತ ಮುಂಚೆ ದೇವರೂ ಸಹ ನಮಗೆ ನ್ಯಾಯಾಧಿಪತಿ ಆಗಿದ್ದನು. But once we accept the Lord Jesus Christ, the salvation, God become our Father. ಆದರೆ ನಾವು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ರಕ್ಷಣೆ ಹೊಂದಿದಾಗ ದೇವರು ನಮಗೆ ತಂದೆಯಾದನು. So once we become the children, he will discipline us for our backsliding or willful sin in our life.
ಆದ್ದರಿಂದ ನಾವು ಆತನ ಮಕ್ಕಳಾದ ಕಾರಣ ಈಗ ನಾವು ಒಂದು ವೇಳೆ ಪಾಪದಲ್ಲಿ ಮುಂದುವರಿದರೆ ಅಥವಾ ಹಿಂಜಾರಿ ಹೋದರೆ ಆತನು ಮಕ್ಕಳ ರೀತಿಯಲ್ಲಿ ನಮ್ಮನ್ನ ಶಿಸ್ತಿಗೆ ಒಳಪಡಿಸುತ್ತಾನೆ. Look at one verse from the book of Amos or Amos in Old Testament. ಆಮೋಸನ ಗ್ರಂಥದಿಂದ ನಾವು ಒಂದು ವಚನವನ್ನ ನೋಡಿಕೊಳ್ಳೋಣ, ಒಂದು ಪದವನ್ನ. Chapter 3 verse 2. 3ನೇ ಅಧ್ಯಾಯ 2ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಭೂಮಿಯು ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ. ಆದ ಕಾರಣ ನಿಮ್ಮ ಎಲ್ಲಾ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೆನು. Yeah, God says, because you only I know, means you have come to a relationship with me. You are my chosen people. Therefore, I will deal with your sin. ಇಲ್ಲಿ ದೇವರು ಹೇಳುತ್ತಿದ್ದಾನೆ, ನಾನು ಕೇವಲ ನಿಮ್ಮನ್ನ ಎಲ್ಲಾ ಜನರೊಳಗಿಂದ ಕೇವಲ ನಿಮ್ಮನ್ನ ನಾವು ಅರಿತುಕೊಂಡಿರುವುದರಿಂದ, ನಿಮ್ಮನ್ನ ನನ್ನ ಜನರನ್ನಾಗಿ ಮಾಡಿಕೊಂಡಿರುವುದರಿಂದ ನಿಮ್ಮ ಪಾಪಗಳ ಫಲವನ್ನ ನಿಮಗೆ ತಿನ್ನಿಸುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾನೆ. Then when you read chapter 4 of the book of Amos, ಅದೇ ಆಮೋಸನ ಗ್ರಂಥದ 4ನೇ ಅಧ್ಯಾಯವನ್ನ ನೀವು ಅಧ್ಯಯನ ಮಾಡುವಾಗ at least 5 times it says, prepare to meet your God, prepare to meet your God. That is in verse 6. ನಾವು ಸುಮಾರು 5 ಬಾರಿ ಅಲ್ಲಿ ನಿನ್ನ ದೇವರಾದ ಕರ್ತನನ್ನ ಎದುರುಗೊಳ್ಳಲಿಕ್ಕೆ ಸಿದ್ಧನಾಗು ಎಂಬುದಾಗಿ ನಾವು ನೋಡುತ್ತೇವೆ. 4ನೇ ಅಧ್ಯಾಯ 6ನೇ ವಚನದಲ್ಲಿ, verse 8, verse 9, 10 and 11. 8ನೇ ಅಧ್ಯಾಯ 9ನೇ ಅಧ್ಯಾಯ 10 ಮತ್ತು 8ನೇ ವಚನ 9ನೇ ವಚನ 10 ಮತ್ತು 11ನೇ ವಚನದಲ್ಲಿ ನೋಡಿಕೊಳ್ಳುತ್ತೇವೆ. Even in verse 12 says, prepare to meet your God for judgment. 12ನೇ ವಚನದಲ್ಲಿಯೂ ಕೂಡ ನಿನ್ನ ದೇವರ ಬರುವಿಕೆಗೆ ನಿನ್ನನ್ನ ಸಿದ್ಧ ಮಾಡಿಕೋ, ನ್ಯಾಯ ತೀರ್ಪಿಗಾಗಿ ಸಿದ್ಧನಾಗು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. So God's children will get discipline when we go wrong, because it's a father's discipline. ಆದ್ದರಿಂದ ವಿಶ್ವಾಸಿಗಳು ನಾವು ಪಾಪಕ್ಕೆ ಬೀಳುವಾಗ ಅಥವಾ ಪಾಪದಲ್ಲಿ ಮುಂದುವರಿಯುವಾಗ ದೇವರು ನಮ್ಮನ್ನ ಶಿಸ್ತಿಗೆ ಒಳಪಡಿಸುತ್ತಾನೆ. ಅದು ತಂದೆಯು ಮಗನನ್ನ ಶಿಸ್ತುಪಡಿಸುವ ರೀತಿಯಲ್ಲಿ. See, in 3 ways God deal with a person. ಒಬ್ಬ ವ್ಯಕ್ತಿಯೊಟ್ಟಿಗೆ ದೇವರು 3 ವಿಧದಲ್ಲಿ ವ್ಯವಹರಿಸುತ್ತಾನೆ. Before we came to salvation, we were sinners. ನಾವು ರಕ್ಷಣೆಗೆ ಬರುವುದಕ್ಕಿಂತ ಮುಂಚೆ ನಾವು ಪಾಪಿಗಳಾಗಿದ್ದೆವು. So God will deal with sinner differently. ಆದ್ದರಿಂದ ದೇವರು ಪಾಪಿಗಳೊಟ್ಟಿಗೆ ಬೇರೆ ರೀತಿಯಲ್ಲಿ ವ್ಯವಹರಿಸುತ್ತಾನೆ. Once we have come to faith, repentance and faith in the Lord, we become sons. ನಾವು ಕ್ರಿಸ್ತ ನಂಬಿಕೆಗೆ ಬಂದು ಪಶ್ಚಾತ್ತಾಪ ಪಡುವಾಗ ನಾವು ಆತನ ಮಕ್ಕಳಾಗುತ್ತೇವೆ. So now he deals with us as sons. ಈಗ ಆತನು ನಮ್ಮನ್ನ ಮಗನ ರೀತಿಯಲ್ಲಿ ವ್ಯವಹರಿಸುತ್ತಾನೆ ನಮ್ಮೊಟ್ಟಿಗೆ. So sons or makkala discipline will happen in this life. ಆದ್ದರಿಂದ ಮಗನ ಅಥವಾ ಮಕ್ಕಳ ಶಿಸ್ತು ಕ್ರಮ ಅದು ಈ ಭೂಮಿಯಲ್ಲಿ ನಾವು ಜೀವಿಸುವಾಗಲೇ ಆಗುತ್ತದೆ. Once we stand before him at the judgment seat of Christ, he will be dealing with us as servants. ನಾವು ಆ ಕ್ರಿಸ್ತನ ನ್ಯಾಯಾಸನದ ಮುಂದೆ ಆತನ ಬಳಿಯಲ್ಲಿ ನಾವು ನಿಂತುಕೊಳ್ಳುವಾಗ ಆತನು ನಮ್ಮನ್ನ ತನ್ನ ಸೇವಕರು ಎಂಬ ರೀತಿಯಲ್ಲಿ ನಮ್ಮೊಟ್ಟಿಗೆ ವ್ಯವಹರಿಸುತ್ತಾನೆ. So God's dealing with us earlier was like sinners, now as sons, in the future as servants. ನಾವು ಕ್ರಿಸ್ತ ನಂಬಿಕೆಗೆ ಬರುವುದಕ್ಕಿಂತ ಮುಂಚೆ ದೇವರು ನಮ್ಮನ್ನ ಪಾಪಿಗಳು ಎಂಬ ರೀತಿ ವ್ಯವಹರಿಸುತ್ತಿದ್ದನು. ಈಗ ನಮ್ಮೊಟ್ಟಿಗೆ ತಂದೆಯ ರೀತಿಯಲ್ಲಿ ಮಕ್ಕಳು ಎಂಬ ರೀತಿಯಲ್ಲಿ ನಮ್ಮೊಟ್ಟಿಗೆ ವ್ಯವಹರಿಸುತ್ತಾನೆ. ಮುಂದೆ ಭವಿಷ್ಯದಲ್ಲಿ ನಮ್ಮೊಟ್ಟಿಗೆ ನಾವು ಸೇವಕರು ಎಂಬ ರೀತಿಯಲ್ಲಿ ವ್ಯವಹರಿಸುತ್ತಾನೆ. The servants will hear commendation, well done, good and faithful servant, or our works will be burned at the judgment seat of Christ. So it's very important to know these differences. ಸೇವಕನಿಗೆ ಬಲ ನಂಬಿಗಸ್ತನಾದ ಒಳ್ಳೆಯ ಹಾಡು ಎಂಬಂತಹ ಆ ಒಂದು ಹೆಮ್ಮೆಯ ಪದವಿ ಸಿಕ್ಕುತ್ತದೆ, ಅಥವಾ ಆತನು ಕಟ್ಟಿದಂಥದ್ದು ಸುಟ್ಟು ಹೋಗುವಂತದ್ದಾಗಿರುತ್ತದೆ. ಆದ್ದರಿಂದ ಈ ವ್ಯತ್ಯಾಸವನ್ನು ನೀವು ತಿಳಿದುಕೊಳ್ಳಬೇಕು. So apostasy is similar to the blasphemy against the Holy Spirit, a sin that can never be forgiven. Remember that. ಈ ಭ್ರಷ್ಟತೆ ಎಂಬಂತಹ ಪಾಪವು
ಅದು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾಡುವಂತಹ ಕ್ಷಮಿಸಲಾರದ ಪಾಪಕ್ಕೆ ಸಮಾನವಾಗಿದೆ. ಅದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ. Of course, in the gospel, Jesus said when he did miracles, the Jewish leaders said he is doing it by the power of Beelzebul. He is using Satan's power to do that. That was a blasphemy against the Holy Spirit. ಸುವಾರ್ಥ ಪುಸ್ತಕಗಳಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಆತನು ಅದ್ಭುತವನ್ನ ಮಾಡಿದಾಗ ಫರಿಸಾಯರು ಈತನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನ ಬಿಡಿಸುತ್ತಾನೆ ಅಥವಾ ಸೈತಾನನ ಬಲದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಎಂಬುದಾಗಿ ಆತನ ಮೇಲೆ ದೂಷಿಸಿದರು. And in other words, they were calling Holy Spirit Beelzebub or Satan. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಪವಿತ್ರಾತ್ಮನನ್ನ ಆತನ ಕಾರ್ಯಗಳನ್ನ ಅವರು ಸೈತಾನ ಅಥವಾ ಬೆಲ್ಜೆಬೂಲ ಎಂಬುದಾಗಿ ಕರೆಯುತ್ತಿದ್ದರು. That sin cannot be done by anybody today. ಆ ಪಾಪವು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾಡುವಂತಹ ಪಾಪವನ್ನ ಈಗ ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ. It was only when Jesus Christ was on the earth, these Jewish leaders, they were guilty of that unpardonable sin. So when somebody tell you, if you say that they are like the Pentecostal people, if you say that is not the Holy Spirit, they will quote that verse and say, oh, you are blaspheming the Holy Spirit, you will not get forgiveness. That sin cannot be done by anybody today. ಆದ್ದರಿಂದ ಆ ಒಂದು ಪಾಪವು ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜೀವಿಸುವಾಗ ಯೂದ ನಾಯಕರಾದಂತ ಯಹೂದ್ಯ ನಾಯಕರು ಮಾಡಿದಂತಹ ಪಾಪಕ್ಕೆ ಸಮಾನವಾಗಿ ಅದು ಆಗ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಒಂದು ವೇಳೆ ಈಗ ಯಾರಾದರೂ ನೀವು ಪವಿತ್ರಾತ್ಮನ ಕಾರ್ಯವನ್ನ ಅಲ್ಲಗಳೆಯುವಾಗ ನೀನು ಪವಿತ್ರಾತ್ಮನನ್ನ ದೂಷಿಸುತ್ತಿದ್ದಿ ಎಂಬುದಾಗಿ ಪೆಂಟಕೋಸ್ಟ್ ಪಂಗಡದವರು ಹೇಳುವ ರೀತಿಯಲ್ಲಿ ನಿಮ್ಮನ್ನ ತಪ್ಪು ದಾರಿ ಎಳೆಯುವುದಾದರೆ ಅದು ತಪ್ಪು. ಪವಿತ್ರಾತ್ಮನನ್ನ ಆ ರೀತಿಯಾದಂತ ಪಾಪವನ್ನ ಈಗ ಮಾಡಲಿಕ್ಕೆ ಸಾಧ್ಯವಿಲ್ಲ. Today any sin can be forgiven, whether it an unbeliever or a believer. ಈಗಿನ ಪ್ರಸ್ತುತ ಕಾಲದಲ್ಲಿ ಎಂತಹ ಪಾಪವಾದರೂ ಅದು ಕ್ಷಮಿಸಲ್ಪಡುತ್ತದೆ. ವಿಶ್ವಾಸಿಯೇ ಇರಬಹುದು, ಅವಿಶ್ವಾಸಿಯೇ ಮಾಡುವಂತಹ ಪಾಪಗಳು ಕ್ಷಮಿಸಲ್ಪಡುತ್ತವೆ. Bible says if your sin is like scarlet, I will make it white as wool. ದೇವರ ವಾಕ್ಯವು ಹೇಳುತ್ತದೆ, ನಿಮ್ಮ ಪಾಪಗಳು ಅದು ಕಡು ಕೆಂಪಾಗಿದ್ದರೂ ಅದನ್ನ ನಾನು ಹುಣ್ಣಿಯ ರೀತಿಯಲ್ಲಿ ಬೆಳ್ಳಗೆ ಮಾಡುತ್ತೇನೆ. See the difference between a backsliding believer and an apostate we can see in the case of two of the disciples of Jesus Christ. One is Simon Peter, one is Judas Iscariot. ಹಿಂಜಾರಿ ಹೋಗುವಂತದ್ದಕ್ಕೂ ಮತ್ತು ಭ್ರಷ್ಟರಾಗಿ ಹೋಗುವಂತ ಈ ಎರಡು ಸಂಗತಿಗಳಿಗೂ ಇರುವ ವ್ಯತ್ಯಾಸವನ್ನ ನಾವು ಈ ಯೇಸು ಕ್ರಿಸ್ತನ ಇಬ್ಬರು ಶಿಷ್ಯರಲ್ಲಿ ನಾವು ನೋಡಿಕೊಳ್ಳಬಹುದು. ಒಂದು ಹಿಂಜಾರಿ ಹೋಗಿದ್ದಂತಹ ಪೇತ್ರನು, ಇನ್ನೊಂದು ಭ್ರಷ್ಟನಾದಂತಹ ಇಸ್ಕರಿಯೋತ ಯೂದನು. Very clear we see the difference. ಅಲ್ಲಿ ಸ್ಪಷ್ಟವಾಗಿ ನಾವು ವ್ಯತ್ಯಾಸವನ್ನ ಕಾಣಬಹುದು. Peter wept bitterly when he denied the Lord Jesus Christ. ಯೇಸು ಕ್ರಿಸ್ತನನ್ನ ಅಲ್ಲಗಳೆದಾಗ ಪೇತ್ರನು ಆತನು ಗಳಗಳನ್ನೇ ಅತ್ತನು ಅಥವಾ ತುಂಬಾ ದುಃಖದಿಂದ ಅತ್ತನು. I'm sorry, there was a disturbance. There was an incoming call. I'm sorry. So Peter denied the Lord, but he was restored. ಪೇತ್ರನು ಯೇಸು ಕ್ರಿಸ್ತನನ್ನ ತಿರಸ್ಕರಿಸಿದನು, ಆದರೆ ಆತನು ಪುನಃ ಸ್ಥಾಪಿಸಲ್ಪಟ್ಟನು. But Judas went and hanged himself. He was not a believer. ಆದರೆ ಇಸ್ಕರಿಯೋತ ಯೂದನನ್ನ ನಾವು ನೋಡುವಾಗ ಆತನು ಹೋಗಿ ನೇಣು ಹಾಕಿಕೊಂಡು ಸತ್ತು ಹೋದನು. ಆತನು ವಿಶ್ವಾಸಿ ಆಗಿರಲೇ ಇಲ್ಲ. Now when some Christians, when they read these verses 3 to verses 6, ಕೆಲವು ವಿಶ್ವಾಸಿಗಳು ಈ 3ರಿಂದ 6ನೇ ವಚನಗಳವರೆಗೆ ಓದುವಾಗ they get troubled, thinking, can my salvation be lost? ಅವರು ಗಲಿಬಿಲಿಗೆ ಒಳಗಾಗುತ್ತಾರೆ ಮತ್ತು ಯೋಚಿಸುತ್ತಾರೆ, ನನ್ನ ರಕ್ಷಣೆಯು ಕಳೆದು ಹೋಗಬಹುದಾ ಎಂಬುದಾಗಿ. My beloved believers, remember one thing. Satan tries to do two major things. ನನ್ನ ಪ್ರಿಯ ವಿಶ್ವಾಸಿಗಳೇ, ಈ ವಿಷಯವನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ. ಏನೆಂದರೆ ಸೈತಾನನು ಪ್ರಮುಖವಾಗಿ 2 ಕಾರ್ಯಗಳನ್ನ ಮಾಡಲಿಕ್ಕೆ ಬಯಸುತ್ತಾನೆ. First of all, he tells the unbeliever, you don't need to worry, there is no judgment.
ಮೊದಲನೇದಾಗಿ ಆತನು ಒಬ್ಬ ಅವಿಶ್ವಾಸಿಗೆ ಈ ರೀತಿ ಹೇಳುತ್ತಾನೆ, ನ್ಯಾಯ ವಿಚಾರಣೆ ಎಂಬುದೇನೂ ಇಲ್ಲ, ನೀನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಎಂಬುದಾಗಿ. Remember, he told Eve, you shall not die. ಜ್ಞಾಪಿಸಿಕೊಳ್ಳಿರಿ, ಅವಳಿಗೂ ಆತನು ಅದನ್ನೇ ಹೇಳಿದ್ದು, ನೀನು ಸಾಯುವುದಿಲ್ಲ ಎಂಬುದಾಗಿ. So an unbeliever, he will remove the fear of judgment from an unbeliever. ಒಬ್ಬ ಅವಿಶ್ವಾಸಿಗೆ ಆ ನ್ಯಾಯ ವಿಚಾರಣೆ ಇದೆ ಎಂಬಂತ ಆ ಭಯವನ್ನೇ ಆತನು ತೆಗೆದು ಬಿಡುತ್ತಾನೆ. But for the believer, he will tell you, worry, your salvation is not for sure. ಆದರೆ ಒಬ್ಬ ವಿಶ್ವಾಸಿಗೆ ಆತನು ಈ ರೀತಿ ಹೇಳುತ್ತಾನೆ, ನೀನು ಯೋಚನೆ ಮಾಡಬೇಕು, ಚಿಂತೆಗೆ ಒಳಗಾಗಬೇಕು, ಏನೆಂದರೆ ನಿನ್ನ ರಕ್ಷಣೆ ಅದು ಕಳೆದು ಹೋಗಬಹುದು ಎಂಬುದಾಗಿ. These are the two works of Satan among unbelievers and believers. ಅವಿಶ್ವಾಸಿಗಳು ಮತ್ತು ವಿಶ್ವಾಸಿಗಳ ಮಧ್ಯದಲ್ಲಿ ಸೈತಾನನು ಮಾಡುವಂತಹ ಕಾರ್ಯಗಳು ಈ ಎರಡು ಕಾರ್ಯಗಳಾಗಿವೆ. The word of God in the New Testament is so clear. There are many verses that confirms a genuinely saved child of God can never be unsaved. ದೇವರ ವಾಕ್ಯವು ಅದು ಸ್ಪಷ್ಟವಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಅನೇಕ ವಚನ ಭಾಗಗಳು ಅದು ಪುನರುಚ್ಚರಿಸಿ ಹೇಳುತ್ತವೆ, ಏನೆಂದರೆ ಒಬ್ಬ ವ್ಯಕ್ತಿಯು ನಿಜವಾಗಿ ರಕ್ಷಣೆ ಹೊಂದಿ ವಿಶ್ವಾಸಿಯಾಗಿರುವುದಾದರೆ ಆತನ ರಕ್ಷಣೆಯು ಅದು ಎಂದಿಗೂ ಕಳೆದು ಹೋಗುವುದಿಲ್ಲ. It is like a birth that can never be undone. You are a son or a daughter of a parent. Even if you do something against your parents, still because of a birth, you are their children. Even if the parents say, I don't have a son like this, still biologically, nobody can undo a birth. ಇದು ಒಂದು ಹುಟ್ಟುವಿಕೆ ಅಥವಾ ಜನನಕ್ಕೆ ಸಮಾನವಾಗಿದೆ. ಒಬ್ಬ ವ್ಯಕ್ತಿಯು ಆತನು ಹುಟ್ಟಿದ ನಂತರ ಆತನು ಒಂದು ವೇಳೆ ತನ್ನ ತಂದೆ ತಾಯಿಗಳು ಅವರು ನನ್ನ ತಂದೆ ತಾಯಿಗಳಲ್ಲ ಎಂಬುದಾಗಿ ಹೇಳಿದರು. ದಿ ಆಪೋಸಿಟ್, ತಂದೆ ತಾಯಿಗಳು ಹೇಳಬಹುದು ಇವನ್ ನಮ್ಮ ಮಗನೇ ಅಲ್ಲ, ಬಟ್ ಬಯೋಲಜಿಕಲಿ ಇಟ್ ಕ್ಯಾನ್ ನೆವರ್ ಹ್ಯಾಪನ್. ತಂದೆ ತಾಯಿಗಳು ಒಂದು ವೇಳೆ ಈತನ ನನ್ನ ಮಗನೇ ಅಲ್ಲ ಎಂಬುದಾಗಿ ಆತನ ಕುರಿತಾಗಿ ಹೇಳಿದರೂ ಸಹ ಆತನು ನಮ್ಮ ಹೊಟ್ಟೆಯಲ್ಲೇ ಹುಟ್ಟಿದಂತ ಮಗನು ಎಂಬುದಾಗಿ ಜೈವಿಕವಾಗಿ ಅದನ್ನು ತಿರಸ್ಕರಿಸಲಿಕ್ಕೆ ಸಾಧ್ಯತೆ ಇಲ್ಲ. Many times believers confuse between salvation and discipleship or salvation and fruit bearing. ಅನೇಕ ಸಂದರ್ಭಗಳಲ್ಲಿ ವಿಶ್ವಾಸಿಗಳು ರಕ್ಷಣೆ ಮತ್ತು ಶಿಷ್ಯತ್ವ ಅಥವಾ ರಕ್ಷಣೆ ಅಥವಾ ಫಲ ಕೊಡುವುದರ ವಿಷಯದಲ್ಲಿ ಅವರು ಗಲಿಬಿಲಿಗೆ ಒಳಗಾಗುತ್ತಾರೆ. If we confuse the two, if we mix the two, we can be in confusion. ಈ ಎರಡು ವಿಷಯಗಳನ್ನ ನಾವು ಮಿಶ್ರಣ ಮಾಡುವಾಗ ನಾವು ಗೊಂದಲಕ್ಕೊಳಗಾಗುತ್ತೇವೆ. Salvation is a free gift of God upon my repentance and faith in the finished work of the Lord Jesus Christ. ರಕ್ಷಣೆ ಎಂಬುದು ಅದು ದೇವರ ಉಚಿತಾರ್ಥ ವರವಾಗಿದೆ. ಅದು ಕ್ರಿಸ್ತನು ಮಾಡಿ ಮುಗಿಸಿದಂತಹ ಕಾರ್ಯದ ಮೇಲೆ ನಾನು ನಂಬಿಕೆ ಇಡುವಾಗ ನನಗೆ ಸಿಕ್ಕುವಂತದ್ದು. But fruit bearing is something has to come from my side. A discipleship is costly. There are at least 7 conditions for being a true disciple. ಆದರೆ ಫಲ ಕೊಡುವಂತದ್ದು ಅದು ನಿನಗೆ ಬಿಟ್ಟ ವಿಷಯ. ಮತ್ತು ಶಿಷ್ಯತ್ವ ಎಂಬುದಾಗಿ ಹೇಳುವಾಗ ಅದಕ್ಕೆ 7 ಕಾರಣಗಳುಂಟು. ಶಿಷ್ಯತ್ವಕ್ಕೆ 7 ಷರತ್ತುಗಳುಂಟು. ನೀನು ಶಿಷ್ಯತ್ವದಲ್ಲಿ ಮುಂದುವರಿಯಬೇಕಾದರೆ ಈ 7 ಷರತ್ತುಗಳನ್ನು ನೆರವೇರಿಸಬೇಕು. I don't want anybody to misunderstand. Without the help of the Holy Spirit, we cannot produce fruit. But the fruit has to come from us by cooperating with the Holy Spirit or under the control of the Holy Spirit. ಯಾರು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಏನೆಂದರೆ ಫಲವನ್ನ ಕೊಡುವಂಥದ್ದು ಅದು ಪವಿತ್ರಾತ್ಮನ ಕಾರ್ಯವಾಗಿದೆ. ಅದನ್ನ ನಾವು ಪವಿತ್ರಾತ್ಮನೊಟ್ಟಿಗೆ ಕೈ ಜೋಡಿಸುವಾಗ ಮಾತ್ರ ಅದನ್ನ ಆ ಫಲವನ್ನ ಕೊಡಲಿಕ್ಕೆ ಸಾಧ್ಯ. Sometimes we may not know the context of the passage we are reading. An example, in John 15, the Lord said, I am the vine, you are the branches. ನಾವು ಅನೇಕ ಸಂದರ್ಭಗಳಲ್ಲಿ ದೇವರ ವಾಕ್ಯವನ್ನ ಅದರ ಹಿನ್ನೆಲೆಯನ್ನ ಬಿಟ್ಟು ಅರ್ಥ ಮಾಡಿಕೊಳ್ಳುವಾಗ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಉಂಟು. ಉದಾಹರಣೆಗೆ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನೀವು ರೆಂಬೆಗಳು ಎಂಬುದಾಗಿ. And then it says, if we don't produce fruit, the branches will be cut and thrown into the fire.
ನಂತರ ಆತನು ಹೇಳುತ್ತಾನೆ, ಫಲ ಕೊಡದಂತಹ ಕೊಂಬೆಗಳನ್ನ ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ ಎಂಬುದಾಗಿ. Immediately many believers will think that, oh, such people will lose their salvation. ಈ ವಾಚನವನ್ನ ಕೇಳಿದ ತಕ್ಷಣವೇ ಕೆಲವು ವಿಶ್ವಾಸಿಗಳು ಹೇಳುತ್ತಾರೆ, ಅವರು ತಮ್ಮ ರಕ್ಷಣೆಯನ್ನ ಕಳೆದುಕೊಂಡು ಬಿಡುತ್ತಾರೆ ಎಂಬುದಾಗಿ. So fire doesn't always mean the hellfire. ಬೆಂಕಿ ಎಂಬುದಾಗಿ ಹೇಳುವಾಗ ಅದರ ಅರ್ಥ ನರಕದ ಬೆಂಕಿಯೇ ಆಗಿರಬೇಕು ಎಂಬುದಾಗಿ ಅಲ್ಲ. Always, okay? Wherever you read about fire, it doesn't mean hellfire. ಬೆಂಕಿ ಎಂಬುದಾಗಿ ಎಲ್ಲೆಲ್ಲಿ ಕೊಡಲ್ಪಟ್ಟಿದೆಯೋ ಅಲ್ಲೆಲ್ಲ ಯಾವಾಗಲೂ ಅದು ನರಕದ ಬೆಂಕಿಯೇ ಎಂಬುದಾಗಿ ಏನೂ ಅಲ್ಲ. There are places fire is hellfire. ಕೆಲವು ಸ್ಥಳಗಳಲ್ಲಿ ನರಕದ ಬೆಂಕಿ ಎಂಬುದಾಗಿ ನಾವು ನೋಡುತ್ತೇವೆ. Here, who will cast the branches into the fire? That if your Bible, I don't know how it is in Kannada, but in English translation, you will see they cast it into the fire. It is not God who is throwing into the fire, it is others. ಇಂಗ್ಲಿಷ್ ಭಾಷೆ, ಕನ್ನಡ ಭಾಷೆಯಲ್ಲಿ ಯಾವ ರೀತಿಯಲ್ಲಿ ಅದು ಭಾಷಾಂತರ ಮಾಡಲ್ಪಟ್ಟಿದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ನಾವು ಇಂಗ್ಲಿಷ್ ಭಾಷೆಯಲ್ಲಿ ನಾವು ನೋಡುವಾಗ ಅಲ್ಲಿ ಯಾರು ಆ ಕೊಂಬೆಗಳನ್ನ ಬೆಂಕಿಗೆ ಹಾಕುವಂತವರು ಎಂಬುದಾಗಿ ನಾವು ನೋಡುವಾಗ ಅವರು ಬೆಂಕಿಗೆ ಹಾಕುತ್ತಾರೆ ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. It is not God, it is the people, it is the unbelievers, the people around us who see a fruitless Christian life without testimony, and they are the ones who will scoff a backsliding Christian. ಹೀಯಾಲಿಸುವುದಲ್ಲ, ಹಾಸ್ಯ ಮಾಡುವುದು. Unbelievers will see a backslidden believer's life and they will mock the name of Christ. ಇಲ್ಲಿ ಕೊಂಬೆಗಳನ್ನ, ಫಲ ಕೊಡದಂತಹ ಅಂತ ಕೊಂಬೆಗಳನ್ನ ಕಡಿದು ಬೆಂಕಿಗೆ ಹಾಕುವಂತವನು ಆತನು ದೇವರಲ್ಲ, ಬದಲಾಗಿ ಅವರು ಎಂಬುದಾಗಿ ಹೇಳುವಾಗ ನಮ್ಮ ಸುತ್ತಲಿರುವಂತಹ ಅವಿಶ್ವಾಸಿಗಳು, ಅವರು ನಮ್ಮಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದುಕೊಂಡು ಫಲ ಇಲ್ಲದಂತಹ ಜೀವಿತವನ್ನ ಅವರು ನೋಡುವಾಗ ನಮ್ಮನ್ನ ಹೀಯಾಳಿಸುತ್ತಾರೆ, ನಮ್ಮನ್ನ ಅವರು ಹಂಗಿಸುತ್ತಾರೆ. ಅದರಿಂದ ನಾವು ಹೀಯಾಳಿಕೆಗೆ ಒಳಗಾಗುತ್ತೇವೆ. Remember in the life of David when he sinned with Bathsheba and killed her husband Uriah? ನಾವು ಅರಸನಾದ ದಾವೀದನ ಕುರಿತಾಗಿ ನಾವು ನೋಡುವಾಗ ಆತನು ಉರಿಯನ ಹೆಂಡತಿಯಾದ ಬೆತ್ಷೆಬೆಯೊಟ್ಟಿಗೆ ವ್ಯಭಿಚಾರ ಮಾಡಿ ಉರಿಯನನ್ನ ಕೊಲೆ ಮಾಡಿಸಿದಾಗ, later in the next chapter, 2 Samuel 12 verse 14, the Lord confronted David and said, you caused the enemies of the Lord to blaspheme. ಅಲ್ಲಿ ನಾವು ಮುಂದಿನ ಅಧ್ಯಾಯದಲ್ಲಿ, ನಂತರದ ಅಧ್ಯಾಯದಲ್ಲಿ, ಅಂದರೆ 2 ಸಮುವೇಲನ ಗ್ರಂಥ 12ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ನಾತಾನನ ಮುಖಾಂತರ, ಪ್ರವಾದಿಯಾದ ನಾತಾನನ ಮುಖಾಂತರ ದೇವರು ಹೇಳುತ್ತಾನೆ, ನೀನು ದೇವರ ಜನರು ದೇವರಿಗೆ ವಿರುದ್ಧವಾಗಿ, ದೇವರ ವೈರಿಗಳು ದೇವರ ಹೆಸರನ್ನು ಬ್ಲಾಸ್ಫೀಮ್ ಮಾಡಲಿಕ್ಕೆ ನೀವು ಕಾರ್ಯ ಕೊಟ್ಟಿದೆ, ನಿಮ್ಮ ಈ ಕ್ರಿಯೆ ಮೂಲಕ ಅದಕ್ಕೆ ಅವಕಾಶ ಕೊಟ್ಟಿದೆ. ಸೊ a backslidden believer's life will be a mockery in the eyes of the world. ಅಲ್ಲಿ ನಿನ್ನ ಪಾಪದ ನಿಮಿತ್ತದಿಂದ ಅವಿಶ್ವಾಸಿಗಳು ದೇವರ ಹೆಸರನ್ನ ದೂಷಿಸುವ ಹಾಗೆ ನೀನು ಮಾಡಿದ್ದಿ ಎಂಬುದಾಗಿ ದೇವರು ಎಚ್ಚರಿಸುತ್ತಾನೆ. ಅದರ ಅರ್ಥ ವಿಶ್ವಾಸಿಗಳಂತ ನಾವು ಹಿಂಜಾರಿ ಹೋಗುವಾಗ ನಮ್ಮ ಜೀವಿತದ ಮೂಲಕ ದೇವರಿಗೆ ಅವಮಾನ ಉಂಟಾಗುತ್ತದೆ. In closing, let me say, what is the summary of apostasy? ನಾನು ನನ್ನ ಮಾತನ್ನು ಮುಗಿಸುವುದಕ್ಕಿಂತ ಮುಂಚೆ ಆ ಭ್ರಷ್ಟಾಚಾರ ಎಂಬುದರ ಆ ಒಂದು ಸಾರಾಂಶ ಏನಾಗಿದೆ ಎಂಬುದಾಗಿ ಹೇಳುತ್ತೇನೆ. You can profess to be a believer. ನೀನು ವಿಶ್ವಾಸಿ ಎಂಬುದಾಗಿ ಹೇಳಿಕೊಳ್ಳಬಹುದು. You can participate in the activities of the local church. ಸ್ಥಳೀಯ ಸಭೆಯ ಆ ಕಾರ್ಯಗಳಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಳ್ಳಬಹುದು. And still be lost. ಆದಾಗ್ಯೂ ನೀನು ನಶಿಸಿ ಹೋಗುವ ಸಾಧ್ಯತೆ ಉಂಟು. You can even be baptized and breaking bread in the local assembly and still could be lost. ನೀನು ಒಂದು ವೇಳೆ ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಂಡು ಸ್ಥಳೀಯ ಸಭೆಯಲ್ಲಿ ರೊಟ್ಟಿ ಮುರಿಯುತ್ತಾ ಇದ್ದರೂ ಕೂಡ ನೀನು ಹಿಂಜಾರಿ ಹೋಗುವ ಸಾಧ್ಯತೆ ಉಂಟು.
I say in our local assembly, I say you can go from agape assembly to hell. ನಾನು ನನ್ನ ಸ್ಥಳೀಯ ಸಭೆಯಾದಂತ ಅಗಪೆ ಸಭೆಯಲ್ಲಿ ಈ ರೀತಿ ಹೇಳುತ್ತೇನೆ, ನೀವು ಅಗಪೆ ಸಭೆಯಿಂದ ನೇರವಾಗಿ ನರಕಕ್ಕೆ ಹೋಗಬಹುದು ಎಂಬುದಾಗಿ ಬೋಧಿಸುತ್ತೇನೆ. That is the sin of apostasy. ಅದೇ ಭ್ರಷ್ಟತೆ ಎಂಬಂತ ಪಾಪದ ಫಲವಾಗಿದೆ. So if any believer reading this passage is fearful, oh, is this talking about me? ಆದ್ದರಿಂದ ಯಾವುದೇ ಒಬ್ಬ ವಿಶ್ವಾಸಿಯು ಈ ವಚನ ಭಾಗವನ್ನ ಓದುವಾಗ ಇದು ನನ್ನ ಕುರಿತಾಗಿ ಮಾತಾಡುತ್ತಿದೆಯಾ ಎಂಬುದಾಗಿ ಗೊಂದಲಕ್ಕೊಳಗಾಗುತ್ತಾನೆ. If you have such a fear about sin, ನಿಮಗೆ ಒಂದು ವೇಳೆ ಪಾಪದ ಕುರಿತಾಗಿ ಅಂತಹ ಭಯ ಇರುವುದಾದರೆ, you are a believer, because an apostate man will have no fear about sin. They will continue in sin. They will even kartananu niragarisi. They will reject Christ. They have no fear of sin. ನಿನಗೆ ಒಂದು ವೇಳೆ ಪಾಪದ ಕುರಿತಾಗಿ ಭಯ ಬರುವುದಾದರೆ ನೀನು ನಿಜವಾಗಿಯೂ ನಿಜವಾದ ವಿಶ್ವಾಸಿಯಾಗಿದ್ದಿ. ಆದರೆ ಭ್ರಷ್ಟರಾದಂತಹ ಜನರಿಗೆ ಪಾಪದ ಕುರಿತಾದಂತಹ ಭಯವೇ ಇರುವುದಿಲ್ಲ. ಅವರು ಪಾಪದಲ್ಲೇ ಮುಂದುವರಿಯುತ್ತಾರೆ, ಪಾಪವನ್ನ ಭಯವಿಲ್ಲದೆ ಮಾಡುತ್ತಾರೆ ಮತ್ತು ಅವರು ಕ್ರಿಸ್ತನನ್ನ ನೇರವಾಗಿ ತಿರಸ್ಕರಿಸುತ್ತಾರೆ. So no believer need to fear, oh, is it talking? If you are a real believer, you would not need to fear reading these verses. ಆದ್ದರಿಂದ ನೀನು ಒಂದು ವೇಳೆ ನಿಜ ವಿಶ್ವಾಸಿ ಆಗಿರುವುದಾದರೆ ನಿಜ ವಿಶ್ವಾಸಿಯು ಈ ವಚನ ಭಾಗಗಳನ್ನು ಓದುವಾಗ ಭಯಪಡುವ ಅವಶ್ಯಕತೆ ಇಲ್ಲ. But a person who came so close, participated in the activities, and for some time they went on well, but then when persecution or a gross immorality or pressure from others came, they completely denied. ಒಂದು ವೇಳೆ ಒಬ್ಬ ವ್ಯಕ್ತಿಯು ಅತ್ಯಂತ ರಕ್ಷಣೆಯ ಸಮೀಪಕ್ಕೆ ಬಂದವನಾಗಿ ಆತನು ಒಂದು ವೇಳೆ ಪಾಪದಲ್ಲಿ ಬಿದ್ದು ಹೋಗುವುದಾದರೆ ಅಥವಾ ದೊಡ್ಡದಾದಂತಹ ಅನೈತಿಕತೆಗೆ ಒಳಗಾಗುವುದಾದರೆ ಅಥವಾ ಹಿಂಸೆ ಆಗುವಾಗ ಆತನು or you are pressured by your family or your friends in the college or atheist, and you are not able to stand because you are an apostate. ಒಂದು ವೇಳೆ ನಿನಗೆ ಆ ಒಂದು ಒತ್ತಡ ಉಂಟಾಗುವಾಗ ನಿನ್ನ ಸ್ವಂತ ಕುಟುಂಬದಿಂದ ಇರಬಹುದು, ನೀನು ಕೆಲಸ ಮಾಡುವ ಸ್ಥಳದಿಂದ ಸಹೋದ್ಯೋಗಿಗಳಿಂದ ಅಥವಾ ಇತರರ ಮೂಲಕ ನಿನಗೆ ಒತ್ತಡ ಬರುವಾಗ ನೀನು ಬಿದ್ದು ಹೋಗಬಹುದು ಅಥವಾ ಭ್ರಷ್ಟನಾಗುವ ಸಾಧ್ಯತೆ ಉಂಟು. The Lord Jesus Christ in Matthew's Gospel told that in the end days many will become apostates. ಮತ್ತಾಯನ ಸುವಾರ್ತೆಯಲ್ಲಿ ಕಡೆಯ ಅಧ್ಯಾಯಗಳಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಹೇಳಿದನೇನೆಂದರೆ ಕಡೆಯ ದಿನಗಳಲ್ಲಿ ಅನೇಕರು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗಿ ಹೋಗುತ್ತಾರೆ ಎಂಬುದಾಗಿ. 1 Timothy 4:1, quickly read that. 1 ತಿಮೋತಿ 4ನೇ ಅಧ್ಯಾಯ 1ನೇ ವಚನವನ್ನ ನಾವು ಬೇಗ ಓದೋಣ. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. Yeah, this is what was warned. People who are not really genuine, they are hypocrites, they are not genuine, and they will leave the faith. Will you please repeat, uncle? People who are not genuinely saved, they will deny the faith when they get an opportunity. ಇದು ಇಲ್ಲಿ ಮಾತನಾಡುತ್ತಿರುವಂತದ್ದು ಅಂತ ಜನರ ಭ್ರಷ್ಟರಾದಂತಹ ಜನರ ಕುರಿತಾಗಿ. ಅವರು ಎಂದಿಗೂ ಕ್ರಿಸ್ತನನ್ನು ನಂಬಲೇ ಇಲ್ಲ ಮತ್ತು ಅವರಿಗೆ ಅವಕಾಶ ಸಿಕ್ಕಾಗ ಕ್ರಿಸ್ತನನ್ನ ತಿರಸ್ಕರಿಸುತ್ತಾರೆ. Let's also read 2 Thessalonians chapter 2 verse 3. ಅದೇ ರೀತಿಯಲ್ಲಿ ನಾವು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನವನ್ನು ಸಹ ಓದಿಕೊಳ್ಳೋಣ. 2 ಥೆಸಲೋನಿಕ 3:2ನೇ ವಚನ. 2:3, chapter 2 verse 3. 2ನೇ ಅಧ್ಯಾಯ 3ನೇ ವಚನ 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ. ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು
ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ಯಾರೂ ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. So in the end days, there will be so many people who claim to be believers, but they are not believers, and they will deny the faith when an opportunity comes. ಆದ್ದರಿಂದ ಅಂತ್ಯ ದಿನಗಳಲ್ಲಿ ಅನೇಕರು ತಾವು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುತ್ತಾರೆ, ಆದರೆ ತಮಗೆ ಅವಕಾಶ ಸಿಕ್ಕಾಗ ಕ್ರಿಸ್ತನನ್ನ ತಿರಸ್ಕರಿಸುತ್ತಾರೆ. ಅಂತ ಜನರು ಅಂತ್ಯ ದಿನಗಳಲ್ಲಿ ಇರುತ್ತಾರೆ. In closing, this warning passage has a benefit for believers to examine our faith, whether it is genuine, and to mature in our faith. These warnings are beneficial to us also to examine our faith and come closer to the Lord and be strong in our faith. ಅದರಿಂದ ನನ್ನ ಮಾತನ್ನು ಮುಗಿಸುವಾಗ ಈ ಎಚ್ಚರಿಕೆಯ ವಚನ ಭಾಗಗಳು ವಿಶ್ವಾಸಿಗಳಿಗೆ ತಮ್ಮನ್ನ ತಾವು ನಿಜವಾಗಿಯೂ ವಿಶ್ವಾಸಿಗಳ ಎಂಬುದಾಗಿ ಪರೀಕ್ಷಿಸಿಕೊಳ್ಳುವ ಅವಕಾಶವನ್ನು ಕೊಡುತ್ತವೆ. ಒಂದು ವೇಳೆ ನಿಜ ವಿಶ್ವಾಸಿ ಆಗಿರುವುದಾದರೆ ನೀನು ಕ್ರಿಸ್ತ ನಂಬಿಕೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವುದಕ್ಕೆ, ನಿನ್ನನ್ನ ಹಿಂಜಾರಿ ಹೋಗದ ಹಾಗೆ ಪರೀಕ್ಷಿಸಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಕೊಡುತ್ತದೆ. Take our faith very seriously. ನಮ್ಮ ನಂಬಿಕೆಯನ್ನ ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸೋಣ. The fear of sin should be in our heart, because we have the Holy Spirit there to prick us when we fail. ಆ ಪಾಪದ ಭಯವು ನಮ್ಮ ಹೃದಯಗಳಲ್ಲಿ ಇರಬೇಕು. ಯಾಕಂದರೆ ಪಾಪವಾದಾಗ ನಮಗೆ ಮನವರಿಕೆಯನ್ನು ಕೊಡುವಂತ ಪವಿತ್ರಾತ್ಮವನ್ನು ಆತನು ನಮ್ಮಲ್ಲಿ ನೆಲೆಸಿರುವುದ ಕಾರಣ. May the Lord add his blessing to what we heard and help us to go on into maturity in our Christian faith. Thank you. ಆದ್ದರಿಂದ ಕರ್ತನಾಂತ ಯೇಸು ಕ್ರಿಸ್ತನು ನಮಗೆ ಸಹಾಯ ಮಾಡಲಿ. ನಾವು ಕೇಳಿದಂತ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡು ಅದನ್ನು ಹೃದಯದಲ್ಲಿ ಇಟ್ಟುಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆಯುವ ಹಾಗೆ ನಮಗೆ ಸಹಾಯವನ್ನು ಮಾಡಲಿ. ವಂದನೆಗಳು.